ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಸೊ ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂಡ್ ಹೆಲ್ದಿ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮ ಇವತ್ತಿನ ಆಜಾದಿ ಕಿ ಪಾಠಶಾಲಾ ಶನಿವಾರ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ. ಎಸ್, ಯಾರ್ಯಾರು ನಮ್ಮ ಲೈವ್ ಸೆಷನ್ ಅಲ್ಲಿ ಜಾಯ್ನ್ ಆಗಿದ್ದೀರಾ, ಸೊ ಎಲ್ಲರಿಗೂ ಕೂಡ ವೆಲ್ಕಮ್. ನಾನು ಬಲ್ಖೀಸ್ ಸಾರಾ, ನಿಮ್ಮ ರೀಜನಲ್ ಟ್ರೈನರ್ ಫಾರ್ ಸೌತ್. ಸೊ ಇವತ್ತು ಸ್ಯಾಟರ್ಡೆ ಸ್ಪೆಷಲ್ ಆಗ್ತಾ ಇರೋದ್ರಿಂದ, ಸೊ ಸ್ಯಾಟರ್ಡೆ ಸ್ಪೆಷಲಿ ನಾವು ಮಾತಾಡೋದು ನಮ್ಮ ಶುರುವಾತ್ ಪ್ರೋಗ್ರಾಮ್ ಬಗ್ಗೆ. ಶುರುವಾತ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಯಾಕಪ್ಪ ಅಂದ್ರೆ ಯಾವುದೇ ತರಹದ ನಮ್ಮ ಕನ್ಸಲ್ಟೆಂಟ್ಸ್ ಇರಬಹುದು ಅಥವಾ ಯಾವುದೇ ತರಹದ ಲೀಡರ್ಶಿಪ್ಸ್ ಇರಬಹುದು, ಸೊ ಕೆಲವೊಂದು ಸ್ಟೆಪ್ಸ್ ಅನ್ನು ನಾವು ರೆಗ್ಯುಲರೈಸ್ ಆಗಿ ಫಾಲೋ ಮಾಡ್ತಾ ಇರುವಾಗ ಮಾತ್ರನೇ ಸೊ ನಮ್ಮ ಪ್ರಾರಂಭ ಚೆನ್ನಾಗಿರುತ್ತೆ ಅಂಡ್ ಡೆಫಿನೆಟ್ ಆಗಿ ಕನೆಕ್ಟಿವ್ಲಿ ನಮ್ಮ ಏನಪ್ಪಾ ಅಂದ್ರೆ ಡೆಸ್ಟಿನೇಷನ್ಗೆ ಕೂಡ ರೀಚ್ ಆಗಕ್ಕೆ ನಮ್ಗೆ ಈಸಿ ಪ್ರಾಸೆಸ್ ಆಗುತ್ತೆ. ಸೊ ಅದಕ್ಕಾಗಿ ಸಿಸ್ಟಮ್ ಅನ್ನು ಫಾಲೋ ಮಾಡಿಕೊಂಡು, ಸಿಸ್ಟಮ್ ಅಲ್ಲಿ ಇರುವಂತಹ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿಕೊಂಡು ನಾವು ಡೆಫಿನೆಟ್ ಆಗಿ ನಮ್ಮ ಪಾತ್ ಅನ್ನು ಚೂಸ್ ಮಾಡಿದ್ರೆ ನಮ್ಮ ಮೋದಿ ಕೇರ್ ಅಲ್ಲಿ ಸಕ್ಸೆಸ್ ಡೆಫಿನೆಟ್ ಆಗಿ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಇವತ್ತಿನ ಶುರುವಾತ್ ಪ್ರೋಗ್ರಾಮ್ ಯಾವ ತರಹ ಇದೆ ಅಂಡ್ ಏನೇನ್ ಸ್ಟೆಪ್ಸ್ ಇದೆ. ಸೊ ಯಾರ್ಯಾರು ಹೊಸದಾಗಿ ಬಂದಿದ್ದೀರಾ, ಸೊ ಅವ್ರಿಗಂತೂ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸೆಷನ್ ಅಂತಾನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ನ್ಯೂ ಕಮರ್ಸ್ಗೆ, ನಮ್ಮ ನ್ಯೂ ಕನ್ಸಲ್ಟೆಂಟ್ಸ್ಗೆ ಒನ್ ಆಫ್ ದ ವೆರಿ ಮಚ್ ಇಂಪಾರ್ಟೆಂಟ್ ಸೆಷನ್. ಸೊ ಅದಕ್ಕಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ ಅಂಡ್ ಸ್ವಲ್ಪ ಬ್ರೀಫ್ ಆಗಿ ನಾವು ಡಿಸ್ಕಸ್ ಮಾಡೋಣ ನಮ್ಮ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ. ಸೊ ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಎಸ್, ನೀವು ಸ್ಟೇ ಟ್ಯೂನ್ ಆಗಿರಿ ಅಂಡ್ ನಮ್ಮ ಈ ಪ್ರೋಗ್ರಾಮ್ ಜೊತೆ ಕನೆಕ್ಟೆಡ್ ಆಗಿರಿ, ಸೊ ದಟ್ ಮೋಸ್ಟ್ ಆಫ್ ದ ಇನ್ಫಾರ್ಮೇಶನ್ ನಾವು ನಮ್ಮ ಇವತ್ತಿನ ಸೆಷನ್ ಇಂದ ಕಲಿಯೋಣ. ಸೊ ಎಸ್, ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಸೊ ಸ್ಕ್ರೀನ್ ವಿಸಿಬಲ್ ಇದೆ ಅಂತಾನು ಅನ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ನಮ್ಮ ಶುರುವಾತ್ ಕಾರ್ಯಕ್ರಮ. ಸೊ ಶುರುವಾತ್ ಅಂತ ಹೇಳಿದ ತಕ್ಷಣ ಪ್ರಾರಂಭ, ಒಂದ್ ಯಾವುದೇ ತರಹದ ಕಾನ್ಸೆಪ್ಟ್ ಇರಬಹುದು, ಯಾವುದೇ ತರಹದ ನಮ್ಮ ಲೈಫ್ ಅಲ್ಲಿ ಗುರಿ ಇರಬಹುದು, ಗೋಲ್ಸ್ ಇರಬಹುದು, ಯಾವುದೇ ತರಹದ ಡ್ರೀಮ್ಸ್ ಇರಬಹುದು, ಅಥವಾ ಏನಾದ್ರೂ ಒಂದ್ ಮನೆ ಪರ್ಚೇಸ್ ಮಾಡಿದ್ವಿ, ಮನೆ ಕಟ್ತಾ ಇದ್ವಿ, ಅಥವಾ ನೀವು ಜಾಬ್ ಅನ್ನು ಚೂಸ್ ಮಾಡಿದ್ರ, ಜಾಬ್ ಬಗ್ಗೆ ಹೋಗ್ತಾ ಇದ್ರಿ, ಈಚ್ ಅಂಡ್ ಎವ್ರಿಥಿಂಗ್ಗೆ ನಮ್ಮ ಲೈಫ್ಗೆ ಕೂಡ ಒಂದು ಏನಪ್ಪಾ ಅಂದ್ರೆ ಪ್ರಾರಂಭ ಇದ್ದೇ ಇರುತ್ತೆ. ಸೊ ಪ್ರಾರಂಭ ಚೆನ್ನಾಗಿದ್ದಾಗ ಡೆಫಿನೆಟ್ ಆಗಿ ನಮ್ಮ ಡೆಸ್ಟಿನೇಷನ್ ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂಡ್ ಪ್ಲಸ್ ಅದರ ಜೊತೆ ಕನೆಕ್ಟೆಡ್ ಇರುವಂತಹ ನಮ್ಮ ಮಿಷನ್ ಕೂಡ ವೆರಿ ಈಸಿ ಆಗುತ್ತೆ. ಸೊ ಅದಕ್ಕಾಗಿ ಸೊ ಶುರುವಾತ್ ಪ್ರಾರಂಭ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಮೋದಿ ಕೇರ್ ಅಲ್ಲಿ ಬಂದು ಜಾಯಿನ್ ಆಗಿದ್ದೀರಾ. ಸೊ ಈ ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ನೀವು ಪ್ರಾರಂಭ ತುಂಬಾ ಚೆನ್ನಾಗಿ ಮಾಡ್ಬೇಕಾಗಿರುತ್ತೆ. ಸೊ ಅದೇ ಪ್ರಾರಂಭ ಮಾಡುವಂತಹ ಪ್ರಾಸೆಸ್ ಅಲ್ಲಿ ಎಷ್ಟು ತರಹದ ಸ್ಟೆಪ್ಸ್ ಅನ್ನು ನಾವು ಫಾಲೋ ಮಾಡ್ಬೇಕಂತ ಒಂದ್ ಸಿಸ್ಟಮ್ ಮೂಲಕ, ಒಂದ್ ಪ್ರೂವನ್ ಸಿಸ್ಟಮ್ ಮೂಲಕ ನಾವು ಇಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಅದಕ್ಕಾಗಿ ಶುರುವಾತ್ 10 ಹೆಜ್ಜೆ ಆಜಾದಿಗೋಸ್ಕರ, 10 ಕದಂ ಆಜಾದಿಗೆ ಅಂತ ಹೇಳ್ತೀವಿ. 10 ಹೆಜ್ಜೆ ನಮ್ಮ ಆಜಾದಿಗೋಸ್ಕರ. ಯಾವ ತರಹದ ಆಜಾದಿ? ನಮ್ಮ ಫಿನಾನ್ಷಿಯಲ್ ಆಜಾದಿಗೋಸ್ಕರ, ಫಿನಾನ್ಷಿಯಲ್ ಫ್ರೀಡಮ್ಗೋಸ್ಕರ. ಸೊ ಅದಕ್ಕಾಗಿ ಸೊ ನೀವೆಲ್ಲರೂ ಅಗ್ರಿ ಮಾಡ್ತೀರಾ, ಅಕ್ಸೆಪ್ಟ್ ಮಾಡ್ತೀರಾ ಅಂದ್ರೆ ನಮ್ಮ ಲೈಫ್ ಚಾಟ್ ಬಾಕ್ಸ್ ಅಲ್ಲಿ ಬರೀಬಹುದು. ಸೊ ನಿಮ್ಮ ಶುರುವಾತ್ ಹೇಗಿತ್ತು ಮೋದಿ ಕೇರ್ ಅಲ್ಲಿ, ಸೊ ಇವತ್ತಿನವರೆಗೆ ಯಾವ ಸ್ಟೇಜ್ ವರೆಗೆ ನೀವು ರೀಚ್ ಆಗಿದ್ದೀರಾ, ಅಥವಾ ನ್ಯೂ ಕಮರ್ ಇದ್ರೆ ಸೊ ನೀವು ನಿಮ್ಮ ಡೆಸ್ಟಿನೇಷನ್ ಅನ್ನು ಬರ್ಕೊಂಡ್ ಬನ್ನಿ. ನಿಮ್ಮ ಪ್ರಾರಂಭ ಚೆನ್ನಾಗಿ ಮಾಡ್ತಾ ಇರುವಾಗ ಡೆಫಿನೆಟ್ ಆಗಿ ಇಲ್ಲಿ ಸಕ್ಸಸ್ ಅನ್ನು ನೀವು ಅಚೀವ್ ಮಾಡಿನೇ ಹೋಗ್ತೀರಾ. ಸೊ ಅದಕ್ಕೋಸ್ಕರ ಒಳ್ಳೆ ಕಮಿಟೆಡ್, ಒಂದ್ ಒಳ್ಳೆ ಪ್ರಾರಂಭ ನೀವು ಮಾಡ್ಬಿಟ್ರೆ, ನಮ್ಮ ಸಮೀರ್ ಮೋದಿಜಿ ಅವರು, ನಮ್ಮ ಫೌಂಡರ್ ಆಫ್ ಅವರ್ ಕಂಪನಿ ಹೇಳ್ತಾರೆ, ವಿತ್ ಎವ್ರಿ ಸ್ಟೆಪ್ ಯು ಟೇಕ್ ಐ ವಿಲ್ ಟೇಕ್ 2. ನೀವು ಜಸ್ಟ್ ಒಂದೇ ಒಂದ್ ನಿರ್ಧಾರ ಮಾಡ್ಬೇಕಾಗಿರೋದು, ಒಂದ್ ಕಮಿಟ್ಮೆಂಟ್ ನೀವು ಮಾಡ್ಬೇಕಾಗಿರೋದು ಅಷ್ಟೇ. ಒಂದ್ ಕಮಿಟ್ಮೆಂಟ್ ಮಾಡಿ ನಿರ್ಧಾರ ತಗೊಂಡು ಎಸ್ ನಾನು ಈ ಬಿಸ್ನೆಸ್ ಅನ್ನು ಒಂದ್ ಒಳ್ಳೆ ಉತ್ಸಾಹದಿಂದ ನಾನು ಫುಲ್ ಆಫ್ ನನ್ನ ಇನ್ವಾಲ್ವ್ಮೆಂಟ್ ಇಂದ ಮಾಡ್ತೀನಿ ಅಂತ ನೀವು ಬಂದ್ರೆ ಡೆಫಿನೆಟ್ ಆಗಿ ಅವಾಗ ನಮ್ಮ ಫೌಂಡರ್ ಅವರು ಹೇಳ್ತಾರೆ, ಸೊ ನಿಮಗೋಸ್ಕರ ನಾನು 2 ಹೆಜ್ಜೆ ತಗೊಳಕ್ಕೆ ರೆಡಿ ಇದ್ದೀನಿ ಅಂತ. ಇಷ್ಟೆಲ್ಲ ನಮ್ಮ ಕಂಪನಿಯಿಂದ ಸಪೋರ್ಟ್ ಸಿಗ್ತಾ ಇರುವಾಗ ಡೆಫಿನೆಟ್ ಆಗಿ ನಮ್ಮ ಸಕ್ಸೆಸ್ ನಾವು ಬರೀಬಹುದು. ಏನಂತೀರಾ? ಕರೆಕ್ಟ್ ಅಲ್ವಾ? ಸೊ ಇಫ್ ಎಸ್, ನೀವು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಬರೀಬಹುದು. ಸೊ ಬನ್ನಿ ನೋಡೋಣ ಇದು 10 ಹೆಜ್ಜೆ ಯಾವ ತರಹ ಇದೆ ಅಂತ ಒನ್ ಬೈ ಒನ್. ಎಸ್, 10 ಸ್ಟೆಪ್ಸ್ ಟು ಆಜಾದಿ. ಫಸ್ಟ್ ಸ್ಟೆಪ್ ಅಲ್ಲಿ ಏನಪ್ಪಾ ಇದೆ? ಸಪೋರ್ಟ್ ಚಾಟ್ ಇದೆ. ಸೆಕೆಂಡ್ನೇ ಸ್ಟೆಪ್ ಅಲ್ಲಿ ಗೋಲ್ ಸೆಟ್ಟಿಂಗ್ ಇದೆ. 3ನೇ ಸ್ಟೆಪ್ ಅಲ್ಲಿ ಪ್ರಾಸ್ಪೆಕ್ಟ್ ಲಿಸ್ಟಿಂಗ್ ಇದೆ. 4ನೇ ಸ್ಟೆಪ್ ಅಲ್ಲಿ ಸೆಲ್ಫ್ ಯೂಸ್ ಯಾವ ತರ ಮಾಡೋದು. 5ನೇ ಸ್ಟೆಪ್ ಅಲ್ಲಿ ಶೇರಿಂಗ್ ಮಾಡುವಂತದ್ದು. 6ನೇ ಸ್ಟೆಪ್ ಅಲ್ಲಿ ಸ್ಪಾನ್ಸರಿಂಗ್ ಮಾಡೋದು. 7ನೇ ಸ್ಟೆಪ್ ಅಲ್ಲಿ ಪ್ರಾಪರ್ ಆಗಿ ಒಂದು ಸ್ಟ್ರಕ್ಚರ್ ಅನ್ನು ಹಾಕೊಳ್ಳೋದು.
ಎಂಟನೇ ಸ್ಟೆಪ್ ಅಲ್ಲಿ ರೋಲ್ ಮಾಡೆಲಿಂಗ್ ಆಗೋದು. ಅಂಡ್ 9th ಒನ್ ಈಸ್ ಅಲಾಂಗ್ ವಿತ್ ದ ಬಿಸ್ನೆಸ್ ನಮ್ಮ ಪರ್ಸನಾಲಿಟಿ ಕೂಡ ಪ್ರೋಗ್ರೆಸ್ ಆಗ್ತಾ ಇರ್ಬೇಕು. ಅದೇ ತರ 10ನೇ ಸ್ಟೆಪ್ ಅಲ್ಲಿ ಡೂಪ್ಲಿಕೇಶನ್. ಸೊ ಇದು ಒಂದು ಸಿಸ್ಟಮ್. ಈ ಸಿಸ್ಟಮ್ ಅನ್ನು ಯಾರ್ಯಾರು ಫಾಲೋ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಅವ್ರು ಮಾತ್ರ ಸಕ್ಸೆಸ್ ಆಗಿರೋದು. ಸೊ ಹಾಗಾಗಿ ನಾಟ್ ಓನ್ಲಿ ನಮ್ಮ ಮೋದಿಕೇರಿಯನ್, ಸೊ ಆಲ್ ದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ ಸೊ ಈ ಸಿಸ್ಟಮ್ ಅನ್ನೇ ಫಾಲೋ ಮಾಡ್ಕೊಂಡು ಇವತ್ತಿನ ಬಿಗ್ ಚೆಕ್ ಅರ್ನರ್ಸ್ ಸೊ ತುಂಬಾ ಚೆನ್ನಾಗಿ ಮನಿಯನ್ನು ಅರ್ನ್ ಮಾಡ್ತಾ ಇರೋದು ಅಥವಾ ಆಜಾದಿಯನ್ನು ಎಂಜಾಯ್ ಮಾಡ್ತಾ ಇರೋದು. ಸೊ ನೀವು ಕೂಡ ಅದೇ ತರ ಆಜಾದಿಯನ್ನು ಎಂಜಾಯ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ಈ 10 ಹೆಜ್ಜೆಯನ್ನು ಸಿಸ್ಟಮ್ ಅಲ್ಲಿ ಇದ್ದು ನಾವು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಅದಕ್ಕಾಗಿ ರೆಡಿ ಆಗಿರಿ. 1 by 1 ಸ್ಟೆಪ್ ಯಾವ ತರ ಇದೆ, ಏನಿದು 10 ಹೆಜ್ಜೆ ಅಂತ ನಾವು ತಿಳ್ಕೊಳ್ಳೋಣ ಇನ್ ಡೀಟೇಲ್. ಸೊ ಸ್ಟೆಪ್ ನಂಬರ್ 1 ನಾವು ನೋಡಿದ್ವಿ. ಸ್ಟೆಪ್ ನಂಬರ್ 1 ಯಾವ ತರ ಇದೆಪ್ಪ, ಸಪೋರ್ಟ್ ಚಾರ್ಟ್ ಇದೆ. ಸಪೋರ್ಟ್ ಚಾರ್ಟ್ ಯಾರಿಗೋಸ್ಕರ, ಯಾರು ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ? ಸೊ ಸಪೋರ್ಟ್ ಚಾರ್ಟ್ ಅನ್ನು ಅದಕ್ಕಾಗಿ ನಾವು 2 ಕ್ಯಾಟಗರಿನಲ್ಲಿ ಡಿವೈಡ್ ಮಾಡಿದ್ವಿ. ಎಷ್ಟು? 2 ಕ್ಯಾಟಗರಿನಲ್ಲಿ ನಾವು ಡಿವೈಡ್ ಮಾಡಿರೋದು. ಒಂದು ಕ್ಯಾಟಗರಿ ಅಪ್ಲೈನ್ ಸಪೋರ್ಟ್, ಇನ್ನೊಂದು ಕ್ಯಾಟಗರಿ ಕಂಪನಿ ಕಡೆಯಿಂದ ಸಪೋರ್ಟ್. ಅಪ್ಲೈನ್ ಕ್ಯಾಟಗರಿನಲ್ಲಿ ಯಾರು ಸ್ಪಾನ್ಸರ್ ಮಾಡ್ತಾರೆ ಅಥವಾ ನೀವು ಹೋಗಿ ನಿಮ್ಮ ಒಂದು ಕಸ್ಟಮರ್ ಅನ್ನು ಸ್ಪಾನ್ಸರ್ ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ನೀವು ಅವ್ರಿಗೆ ಅಪ್ಲೈನ್ ಆಗ್ತೀರಾ. ಆಸ್ ಎನ್ ಅಪ್ಲೈನ್ ನೀವು ಕೆಲವೊಂದು ಹ್ಯಾಂಡ್ ಹೋಲ್ಡಿಂಗ್ ಸ್ಟೆಪ್ಸ್ ಅನ್ನು ಅವ್ರಿಗೋಸ್ಕರ ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಪ್ಲೈನ್ ಸಪೋರ್ಟ್. ಸೊ ಈ ಅಪ್ಲೈನ್ ಸಪೋರ್ಟ್ ಅಲ್ಲಿ ನೀವು ಏನಪ್ಪ ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಚಾಟ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ಮಾಡ್ಕೊಂಡು ಇಟ್ಕೋಬೇಕಾಗಿರುತ್ತೆ. ಸೊ ಕೆಲವೊಂದು ಪ್ರಿಂಟ್ ಔಟ್ಸ್ ಅನ್ನು ತಗೊಳ್ಳಿ. ಸೊ ನಿಮ್ಮ ಎವ್ರಿ ನ್ಯೂ ಜಾಯ್ನರ್ಸ್ ಗೆ ಫಸ್ಟ್ ಸ್ಟೆಪ್ ಅನ್ನು ಪ್ರೊವೈಡ್ ಮಾಡಕ್ಕೆ ಕೂಡ ನಿಮ್ಗೆ ಈಸಿ ಆಗುತ್ತೆ ಪ್ರಾಸೆಸ್. ಸೊ ಈ ಫಸ್ಟ್ ಚಾರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ, ಈ ಅಪ್ಲೈನ್ ಚಾರ್ಟ್ ಅಲ್ಲಿ ನಿಮ್ಮ ಹೆಸರು ಇರ್ಬೇಕಾಗಿರುತ್ತೆ. ಅಲಾಂಗ್ ವಿತ್ ದಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ಬೇಕಾಗಿರುತ್ತೆ. ಅದೇ ತರ ಸೊ ಏನಪ್ಪಾ ಅಂದ್ರೆ, ಯಾವ ಲೈನ್ ಅಲ್ಲಿ ಅವ್ರಿಗೆ ನೀವು ಜಾಯಿನ್ ಮಾಡಿಸಿದಾರ ಆ ಲೈನ್ ಅಲ್ಲಿ ಇರುವಂತಹ ಡೈರೆಕ್ಟರ್ ಯಾರಿದ್ದಾರೆ, ಆ ಡೈರೆಕ್ಟರ್ದು ನೇಮ್ ಪ್ಲಸ್ ಕಾಂಟ್ಯಾಕ್ಟ್ ನಂಬರ್ ಬರ್ದು ಕೊಡಿ ಅವ್ರಿಗೆ. ಅದೇ ತರ ಸೀನಿಯರ್ ಡೈರೆಕ್ಟರ್ ಯಾರಿದ್ದಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರಿದ್ದಾರೆ, ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸೊ ಅದೇ ತರ ಜಿಬಿಟಿ ವರೆಗೆ ಆ ಪರ್ಟಿಕ್ಯುಲರ್ ಲೈನ್ ಅಲ್ಲಿ ಟಿಲ್ ಜಿಬಿಟಿ ವರೆಗೆ ಯಾರ್ಯಾರಿದ್ದಾರೆ ಅವ್ರದೇ ಆದಂತಹ ನೇಮ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅನ್ನು ಅವ್ರಿಗೆ ಬರ್ದು ಕೊಡಿ. ಸೊ ದಟ್ ಅವ್ರಿಗೆ ಏನಪ್ಪಾ ಅಂದ್ರೆ ಅಲಾಂಗ್ ವಿತ್ ಅವ್ರಿಗೆ ಎಕ್ಸ್ಪ್ಲೇನ್ ಕೂಡ ಮಾಡಿ. ಇನ್ ಕೇಸ್ ನಿಮ್ಮ ನಂಬರ್ ರೀಚ್ ಆಗ್ತಾ ಇಲ್ಲ, ನಿಮ್ಮನ್ನು ರೀಚ್ ಆಗಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಏನೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ, ನೀವು ನಿಮ್ಮ ಫ್ಯಾಮಿಲಿ ಪ್ರೋಗ್ರಾಮ್ ಅಲ್ಲಿ ಏನೋ ಬಿಸಿ ಇದ್ದೀರಾ, ಏನೋ ಒಂದು ಮೀಟಿಂಗ್ ಅಲ್ಲಿ ಇದ್ದೀರಾ, ಅಂತ ಸಿಚುವೇಶನ್ ಅಲ್ಲಿ ಅವ್ರಿಗೆ ಏನಾದ್ರು ಅರ್ಜೆನ್ಸಿ ಇದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ನೀವು ಪ್ರೊವೈಡ್ ಮಾಡಿದ್ದೀರಾ ಈ ನಂಬರ್, ಅವಾಗ ಮಾತ್ರ ಅವರು ಡೈರೆಕ್ಟರ್ ಗೆ ರೀಚ್ ಆಗಬಹುದು, ಇಲ್ಲಾಂದ್ರೆ ಸೀನಿಯರ್ ಡೈರೆಕ್ಟರ್ ಗೆ ರೀಚ್ ಆಗಬಹುದು. ಡೈರೆಕ್ಟ್ಲಿ ಯಾವುದೇ ತರದ ಪ್ರಾಬ್ಲಮ್ ಬಂದ್ರೆ ಜಿಬಿಟಿಗೆ ರೀಚ್ ಆಗ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಸರಿಯಾಗಿ ಬ್ರೀಫಿಂಗ್ ಕೂಡ ಮಾಡೋದು ನಿಮ್ಮ ಜವಾಬ್ದಾರಿ ಇರುತ್ತೆ. ಸೊ ಎಷ್ಟು ಜನ ಇದನ್ನು ಫಾಲೋ ಮಾಡ್ತಾ ಇದ್ದೀರಾ, ಈ ತರ ಸಪೋರ್ಟ್ ಚಾರ್ಟ್ ಅನ್ನು ಪ್ರೊವೈಡ್ ಮಾಡ್ತಾ ನಿಮ್ಮ ಟೀಮ್ ಮೆಂಬರ್ಗೆ? ಸೊ ಅದೇ ತರಹ ನಮ್ಮ ಕಂಪನಿ ಕಡೆಯಿಂದ ಏನ್ ಸಪೋರ್ಟ್ ಚಾರ್ಟ್ ಇದೆ ಅದು ಕೂಡ ಅವ್ರಿಗೆ ಪ್ರೊವೈಡ್ ಮಾಡಿ. ಫಸ್ಟ್ ಆಫ್ ಆಲ್ ಆಜಾದಿದು ಕಾಲ್ ಸೆಂಟರ್ ನಂಬರ್ ಇದೆ, ಒಂದು ಟೋಲ್ ಫ್ರೀ ನಂಬರ್ 180030012999 ಅಂತ. ಸೊ ಈ ನಂಬರ್ ಅವ್ರಿಗೆ ಪ್ರೊವೈಡ್ ಮಾಡಿ. ಯಾವುದೇ ತರಹದ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ, ನಮ್ಗೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಯಾರಿಗೆ ರೀಚ್ ಆಗ್ಬೇಕಂತ ಅರ್ಥನೇ ಆಗ್ತಾ ಇಲ್ಲ ಅಂತ ಸಿಚುವೇಶನ್ ಅಲ್ಲಿ ಆಜಾದಿ ಕಾಲ್ ಸೆಂಟರ್ ನಂಬರ್ ತುಂಬಾನೇ ನಮ್ಗೆ ಸಹಾಯಕಾರಿ ಇರುತ್ತೆ. ಸೊ ಈ ಕಾಲ್ ಸೆಂಟರ್ ನಂಬರ್ ಅನ್ನು ಬರ್ದು ಕೊಡಿ ಅವ್ರಿಗೆ. ಅದೇ ತರ ಯಾವ ಸ್ಟೇಟ್ ಅಲ್ಲಿ ಅಥವಾ ಯಾವ ಸಿಟಿನಲ್ಲಿ ಅವ್ರಿಗೆ ಜಾಯಿನ್ ಮಾಡಿಸಿದೀರಾ ನೀವು, ಕರ್ನಾಟಕನಲ್ಲಿ ಇರುವಂತಹ ಮಂಗಳೂರಲ್ಲಿ ಜಾಯಿನ್ ಮಾಡಿಸಿದ್ರ, ಶಿವಮೊಗ್ಗನಲ್ಲಿ ಜಾಯಿನ್ ಮಾಡಿಸಿದ್ರ, ಬ್ಯಾಂಗ್ಳೂರಲ್ಲಿ ಜಾಯಿನ್ ಮಾಡಿಸಿದಿರಾ, ಆ ಪರ್ಟಿಕ್ಯುಲರ್ ಸಿಟಿದು ಮೋದಿ ಕೇರ್ ಸಕ್ಸಸ್ ಸೆಂಟರ್ ಮೋದಿ ಕೇರ್ ಲೈಫ್ ಸ್ಟೈಲ್ ಸೆಂಟರ್ ಯಾವ್ದಾವ್ದಿದೆ ಆ ಪರ್ಟಿಕ್ಯುಲರ್ ಸಿಟಿದು ನಂಬರ್ ಅವ್ರಿಗೆ ಬರ್ದು ಕೊಡಿ, ಮೋದಿ ಕೇರ್ ಆಫೀಸ್ದು. ಅದೇ ತರ ಇನ್ ಕೇಸ್ ಸ್ವಲ್ಪ ಏನಾದ್ರು ಅಚೀವ್ಮೆಂಟ್ ಮಾಡಿದ್ದಾರೆ, ತುಂಬಾ ಬೇಗನೆ ಅವರು ಸಕ್ಸಸ್ ಅನ್ನು ಪಡಿತಾ ಇದ್ದಾರೆ, ಮಂತ್ ಆನ್ ಮಂತ್ ಆಲ್ ದ ಥಿಂಗ್ಸ್ ಅನ್ನು ಅವರು ಫಾಲೋ ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಇದ್ದು ಪ್ರಾಸೆಸ್ ಅನ್ನು ಫಾಲೋ ಮಾಡ್ಕೊಂಡು ಅಚೀವ್ ಮಾಡ್ತಾ ಇದ್ದಾರೆ ಟೈಟಲ್ಸ್ ಅಲ್ಲಿ, ಅಂತ ಸಿಚುವೇಶನ್ ಮೈಂಡ್ ಸೆಟ್ ಕೂಡ ಮಾಡ್ಕೋಬಹುದು. ಎಸ್ ಅಪ್ಪ, ನಾನು ಒಂದ್ DP ಕೂಡ ತಗೋಬೇಕು ಇನ್ನ ಫರ್ದರ್ ಡೆವಲಪ್ ಆಗಕ್ಕೆ ಅಂತ ಸಿಚುವೇಶನ್ ಅಥವಾ ನಿರ್ಧಾರ ಮಾಡಿದಾಗ ಅವ್ರಿಗೆ ಸಪೋರ್ಟ್ ಆಗಿ ಸಿಗುತ್ತೆ DP ಮ್ಯಾನೇಜರ್ ನಂಬರ್, ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಪ್ರೊವೈಡ್ ಮಾಡುವಂತಹ ಮ್ಯಾನೇಜರ್ ನಂಬರ್, ಅವ್ರದ್ದೇ ಆದಂತಹ ಕಾಂಟ್ಯಾಕ್ಟ್ ನಂಬರ್ ಕೂಡ ಅವ್ರಿಗೆ ಬರ್ದು ಕೊಡಿ.
ಅದೇ ತರ ರೀಜನಲ್ ಪ್ರಾಡಕ್ಟ್ ಟ್ರೈನರ್ಸ್ RPT ಅಂತ ಹೇಳ್ತೀವಿ, ರಿಲೇಟೆಡ್ ಟು ಎನಿ ಪ್ರಾಡಕ್ಟ್ ಕ್ವೈರೀಸ್ ಇರಬಹುದು, ಎನಿ ತರಹದ ಕ್ವಶನ್ಸ್ ಟ್ರೈನಿಂಗ್ಸ್ ರಿಲೇಟೆಡ್ ಇರಬಹುದು ರಿಕ್ವೈರ್ಮೆಂಟ್ಸ್ ಗೆ. ಸೊ ನೀವು ಕಾಲ್ ಮಾಡಬಹುದು ರೀಜನಲ್ ಪ್ರಾಡಕ್ಟ್ ಟ್ರೈನರ್ಸ್, ಯಾವ ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲಿ ಯಾವ ಟ್ರೈನರ್ಸ್ ಇದ್ದಾರೆ, ಸೊ ಅವ್ರಿಗೆ ರೀಚ್ ಆಗಿ. ಸೊ ಅದಕ್ಕೋಸ್ಕರ ನೀವು ಅವ್ರಿಗೆ ನಂಬರ್ ಕೂಡ ಪ್ರೊವೈಡ್ ಮಾಡಿರಿ. ಅಂಡ್ ಅದೇ ತರಹ ASM ಏರಿಯಾ ಸೇಲ್ಸ್ ಮ್ಯಾನೇಜರ್ಸ್ ಗಳು ಇರ್ತಾರೆ. ಸೊ ಎಂಟೈರ್ ನಿಮ್ಮ ಸೇಲ್ಸ್ ಅನ್ನು ನೋಡ್ಕೊಳಕ್ಕೆ, ಅಥವಾ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಯಾವ ತರ ನಾನ್ ಮಂತ್ಲಿ 20,000 ಅರ್ನ್ ಮಾಡಬಹುದು, ಸೊ ಇದೆಲ್ಲ ಥಿಂಗ್ಸ್ ಅಂಡರ್ಸ್ಟ್ಯಾಂಡಿಂಗ್ ತಗೋಬೇಕಂತ ಕೂಡ ನೀವು ASMs ಗೆ ರೀಚ್ ಆಗಬಹುದು. ಸೊ ಇದು ಕಂಪನಿ ಕಡೆಯಿಂದ ಸಿಗ್ತಾ ಇರುವಂತಹ ಸಪೋರ್ಟ್. ಅಂಡ್ ಅಲಾಂಗ್ ವಿತ್ ದಟ್ ನೋಡಿ, ಇನ್ನ ಕೆಲವೊಂದು ಸಪೋರ್ಟ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಯಾವ ತರಹಪ್ಪ ಅಂದ್ರೆ ಮಿಸ್ಡ್ ಕಾಲ್ ಸರ್ವಿಸಸ್. ಇದು ಅಂತೂ ತುಂಬಾನೇ ಬ್ಯೂಟಿಫುಲ್ ಇರುವಂತಹ ಸಪೋರ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ. ಮಿಸ್ಡ್ ಕಾಲ್ ಸರ್ವಿಸಸ್ ಅಲ್ಲಿ ನೀವು ಜಸ್ಟ್ ಬರೀ ಮಿಸ್ಡ್ ಕಾಲ್ ಕೊಡ್ಬೇಕಾಗಿರೋದು ಅಷ್ಟೇ. ಸೊ BV ರಿಲೇಟೆಡ್, ನಿಮ್ಮ ಬಿಸ್ನೆಸ್ ವಾಲ್ಯೂಮ್ ರಿಲೇಟೆಡ್ ಇನ್ಫಾರ್ಮೇಶನ್ ಗೋಸ್ಕರ ಮಿಸ್ಡ್ ಕಾಲ್ ಕೊಡಿ. ಬೋನಸ್ ಇನ್ಫಾರ್ಮೇಶನ್ ರಿಲೇಟೆಡ್ ಗೋಸ್ಕರ ನೀವು ಒಂದ್ ನಂಬರ್ಗೆ ಮಿಸ್ಡ್ ಕಾಲ್ ಕೊಡಿ. ಲಾಯಲ್ಟಿ ಕ್ವಾಲಿಫಿಕೇಶನ್ ಮಂತ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಕೂಡ ನೀವು ಮಿಸ್ಡ್ ಕಾಲ್ ಸರ್ವಿಸಸ್ ಅನ್ನು ಯೂಸ್ ಮಾಡಬಹುದು. ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರೂ ಮೋದಿ ಕೇರ್ ಅಪ್ಲಿಕೇಶನ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕಪ್ಪ, ಏನಾದ್ರೂ ಪಾಸ್ವರ್ಡ್ ರಿಕ್ವೆಸ್ಟ್, ಪಾಸ್ವರ್ಡ್ ಏನೋ ಚೇಂಜ್ ಆಗಿದೆ, ನಮ್ಗೆ ಮರ್ತೋಗ್ಬಿಟ್ಟಿದೆ, ಇಂಥ ಏನಾದ್ರೂ ಸಮಸ್ಯೆ ಇರುವಾಗ ಕೂಡ ನೀವು ಮಿಸ್ಡ್ ಕಾಲ್ ಸರ್ವಿಸಸ್ ಅನ್ನು ಯೂಸ್ ಮಾಡಬಹುದು. ಇದು ಆಯ್ತು ನಮ್ಮ ಶುರುವಾತಲ್ಲಿ ಇರುವಂತಹ ಫಸ್ಟ್ ಸ್ಟೆಪ್ ಸಪೋರ್ಟ್ ಚಾರ್ಟ್. ಸೊ ಈ ಫಸ್ಟ್ ಸ್ಟೆಪ್ ಅನ್ನು ನಾವು ಜೆನ್ಯೂನ್ ಆಗಿ ಫಾಲೋ ಮಾಡ್ಕೊಂಡ್ರೆ, ಇದು ಒನ್ ಟೈಮ್ ರಿಕ್ವೈರ್ಮೆಂಟ್ ನೋಡಿ. ಸೊ ಒನ್ ಟೈಮ್ ನೀವು ಫಿಲ್ ಮಾಡುವಂತಹ ಇಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವೊಂದು ಪ್ರಿಂಟ್ಔಟ್ಸ್ ಗಳನ್ನು ತಗೊಂಡು ಇಟ್ಕೊಂಡ್ಬಿಡಿ. ಎವ್ರಿ ನಿಮ್ಮ ನ್ಯೂ ಕಸ್ಟಮರ್ಸ್ ಗೆ ಫಿಲ್ ಮಾಡಿ ಕೊಡಕ್ಕೆ ಈಸಿ ಕೂಡ ಆಗುತ್ತೆ ನಿಮ್ಗೆ ಪ್ರಾಸೆಸ್. ಅಥವಾ ಈ ಚಾರ್ಟ್ ಅನ್ನು ನೀವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಕೂಡ ನೀವು ಅವ್ರಿಗೆ ಹೇಳಬಹುದು, ನಿಮ್ಮ ಫೋಲ್ಡರ್ ಅಲ್ಲಿ ಇದು ಇಟ್ಕೊಳ್ಳಿ. ಸೊ ತುಂಬಾನೇ ಬೇಕಾಗಿರುವಂತಹ ಇನ್ಫಾರ್ಮೇಶನ್ಸ್ ಇದು, ಅಂಡ್ ಲ್ಯಾಮಿನೇಟ್ ಕೂಡ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ದ ಸ್ಟೆಪ್ ನಂಬರ್ 1 ಸಪೋರ್ಟ್ ಚಾರ್ಟ್. ಸೊ ಬನ್ನಿ ನೋಡೋಣ ಸ್ಟೆಪ್ ನಂಬರ್ 2 ಏನ್ ಹೇಳುತ್ತೆ ಅಂತ. ಸ್ಟೆಪ್ ನಂಬರ್ 2 ಸೇಸ್ ಗೋಲ್ ಸೆಟ್ಟಿಂಗ್. ಯಾರ್ಯಾರ್ದು ಲೈಫ್ ಅಲ್ಲಿ ಯಾವ ತರಹ ಗೋಲ್ ಇರುತ್ತೆ. ಡೆಫಿನೆಟ್ ಆಗಿ ನಾವು ಹ್ಯೂಮನ್ ಇಂಡಿವಿಜುವಲ್ ಆಗಿ ಬಾರ್ನ್ ಆಗಿದ್ವಿ. ಸೊ ಹಾಗಾಗಿ ಎಲ್ಲಾ ವ್ಯಕ್ತಿಗಳದ್ದು ಗೋಲ್ ಒಂದೇ ತರ ಇರಕ್ ಸಾಧ್ಯ ಇರಲ್ಲ. ಬೇರೆ ಬೇರೆ ವ್ಯಕ್ತಿಗಳದ್ದು ವಿ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ಹಾಗಾಗಿ ನಮ್ದು ಡಿಫ್ರೆಂಟ್ ತರಹದ ಡ್ರೀಮ್ಸ್ ಅಥವಾ ಗೋಲ್ಸ್ ಗಳು ಇರುತ್ತೆ. ಬಟ್ ಇಲ್ಲಿ ಯಾಕಪ್ಪ ನಮ್ಗೆ ಗೋಲ್ ಬೇಕಾಗಿರೋದು ಈ ಬಿಸ್ನೆಸ್ ಅಲ್ಲಿ ಅಂದ್ರೆ, ಡೆಫಿನೆಟ್ ಆಗಿ ಬೇಕಾಗಿರುತ್ತೆ. ಸೊ ನಿಮ್ಮ ನ್ಯೂ ಕಮರ್ಗೆ ನೀವು ಸ್ವಲ್ಪ ಎಜುಕೇಟ್ ಮಾಡ್ಬೇಕಾಗಿರುತ್ತೆ. ಇಲ್ಲಿ ಗೋಲ್ ಯಾವ ತರ ನೀವು ಫಿಕ್ಸ್ ಮಾಡ್ತೀರಾ, ವೈ ಗೋಲ್ ಇಸ್ ಇಂಪಾರ್ಟೆಂಟ್. ಸೊ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರುತ್ತೆ. ಯಾಕಪ್ಪ ಅಂದ್ರೆ ಎಲ್ರು ನಮ್ ತರಹ ಬಿಸ್ನೆಸ್ ಮೈಂಡ್ ಸೆಟ್ ಇಂದ ಬಂದಿರಲ್ಲ. ಬಿಸ್ನೆಸ್ ಮೈಂಡ್ ಸೆಟ್ ಇಂದ ಬಂದಿರುವಾಗ ಕೂಡ ಕೆಲವೊಬ್ರು ಟ್ರೆಡಿಷನಲ್ ಬಿಸ್ನೆಸ್ ವೇ ಇಂದ ಬಂದಿರಲ್ಲ. ಇಂಥ ಸಿಚುವೇಶನ್ ಅಲ್ಲಿ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರುತ್ತೆ ಇಂಪಾರ್ಟೆನ್ಸ್ ಆಫ್ ಗೋಲ್ ಸೆಟ್ಟಿಂಗ್ ಏನು ಅಂತ. ಕೆಲವೊಬ್ರು ಜಾಬ್ ಪ್ರೊಫೈಲ್ ಇಂದ ಬಂದಿರ್ತಾರೆ. ಪರ್ಟಿಕ್ಯುಲರ್ ಜಾಬ್ ಅಲ್ಲಿ ಏನ್ ಗೋಲ್ ಡ್ರೀಮ್ಸ್ ಗಳು ಯಾರು ಅಷ್ಟು ನೋಡಲ್ಲ. ಫಿಕ್ಸ್ಡ್ ಸ್ಯಾಲರಿ ಎಷ್ಟಿರುತ್ತೆ ಅದ್ರಲ್ಲೇ ಅವ್ರದ್ದು ಕಮಿಟ್ಮೆಂಟ್ ಇರುತ್ತೆ, ಅದ್ರಲ್ಲೇ ಜೀವನ ನಡೀತಾ ಇರುತ್ತೆ. ಸೊ ಇನ್ನ ಎಲ್ಲಿ ಡ್ರೀಮ್ಸ್ ಗಳು ಫುಲ್ಫಿಲ್ ಮಾಡ್ಕೊಳ್ಳೋದು, ಕರೆಕ್ಟ್ ಅಲ್ವಾ? ಒನ್ ಆಫ್ಟರ್ ದಿ ಅದರ್ ಪ್ರಾಬ್ಲಮ್ಸ್ ಗಳು ಇರುತ್ತೆ. ಅದೇ ತರ ನಾರ್ಮಲ್ ಬಿಸ್ನೆಸ್, ಟ್ರೆಡಿಷನಲ್ ಬಿಸ್ನೆಸ್ ಬಗ್ಗೆ ಮಾತಾಡಿದ್ರೆ, ಸೊ ಅವ್ರ ಬಿಸ್ನೆಸ್ ಏನಪ್ಪಾ ಅಂದ್ರೆ ಯಾವ ತರ P&L, ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಪ್ರಾಫಿಟ್ ಅಂಡ್ ಲಾಸ್ ನೋಡೋದು ಅದೇ ತರ. ಸೊ ಎಲ್ಲಿ ಪ್ರಾಫಿಟ್ ಹೆಚ್ಚಾಗಿ ಇನ್ಕ್ರೀಸ್ ಮಾಡ್ಬೇಕು, ಎಲ್ಲಿ ಲಾಸಸ್ ಅನ್ನು ಬೇರ್ ಮಾಡ್ಬೇಕು, ಎಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಆಗ್ತಾ ಇದೆ, ಯಾವ ತರ ಮ್ಯಾನೇಜ್ ಮಾಡ್ಬೇಕು, ರೊಟೇಷನ್ಸ್ ಎಲ್ಲ ಈ ತರ ನಡೀತಾ ಇರುತ್ತೆ. ಸೊ ಹಾಗಾಗಿ ಅವ್ರು ಡ್ರೀಮ್ಸ್ ನೋಡ್ಬೇಕು, ಡ್ರೀಮ್ಸ್ ಅನ್ನು ಫುಲ್ಫಿಲ್ ಮಾಡ್ಬೇಕು. ಸೊ ಇದೆಲ್ಲ ಕಾನ್ಸಂಟ್ರೇಷನ್ ಕೊಡ್ತಾ ಇರಲ್ಲ ಟ್ರೆಡಿಷನಲ್ ವೇ ಆಫ್ ಬಿಸ್ನೆಸಸ್ ಅಲ್ಲಿ. ಓನ್ಲಿ 1 or 2 ಕೈಂಡ್ ಆಫ್ ಬಿಸ್ನೆಸಸ್ ತುಂಬಾನೇ ಹೈಫೈ ಇರುವಾಗ, ಸೊ ಅಂತ ಸಿಚುವೇಶನ್ ಅಲ್ಲಿ ಡೆಫಿನೆಟ್ ಆಗಿ ಅವ್ರದ್ದು ಡ್ರೀಮ್ ಫುಲ್ಫಿಲ್ ಆಗ್ಬಹುದು. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಡ್ರೀಮ್ ಫುಲ್ಫಿಲ್ ಆಗ್ಬೇಕಂದ್ರೆ ಡೆಫಿನೆಟ್ ಆಗಿ ಗೋಲ್ ಅನ್ನು ನಾವು ಸೆಟ್ ಮಾಡ್ಬೇಕಾಗಿರುತ್ತೆ, ಡ್ರೀಮ್ ಅನ್ನು ಸೆಟ್ ಮಾಡ್ಬೇಕಾಗಿರುತ್ತೆ. ನಮ್ಮ ಇಂಡಸ್ಟ್ರಿ, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ ನಮ್ಮ ಗೋಲ್ ಸೆಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀವು ಆಸ್ ಎ ಲೀಡರ್ ಆಗಿ, ಆಸ್ ಎ ಸ್ಪಾನ್ಸರ್ ಆಗಿ ನಿಮ್ಮ ಜವಾಬ್ದಾರಿ ಇರುತ್ತೆ ನಿಮ್ಮ ಡೌನ್ಲೈನ್ ಜೊತೆ ಕುತ್ಕೊಂಡು ಅವ್ರಿಗೋಸ್ಕರ ನೀವು ಗೋಲ್ಸ್ ಇಂಪಾರ್ಟೆನ್ಸ್ ಅನ್ನು ಹೇಳಿಕೊಡೋದು, ಅಥವಾ ಅವ್ರಿಗೋಸ್ಕರ ಗೋಲ್ ಅನ್ನು ಸೆಟ್ ಮಾಡಿಸೋದು. ಸೊ ಕೇಳ್ಕೊಳ್ಳಿ, ಯಾವ ತರ ಗೋಲ್ಸ್ ಇದೆ ನಿಮ್ದು, ಯಾವ್ದು ಪ್ರಯಾರಿಟಿ ಇದೆ ನಿಮ್ಮ ಲೈಫ್ ಅಲ್ಲಿ, ಏನ್ ನೀವು ಅಚೀವ್ ಮಾಡ್ಬೇಕಂತ ಇದ್ದೀರಾ ಅಂತ ಅವ್ರಿಗೆ ಕೇಳಿ. ಒಬ್ಬೊಬ್ರದ್ದು ಇರಬಹುದು, ನನ್ನ ಮಕ್ಕಳಿಗೆ ಒಂದ್ ಒಳ್ಳೆ ಎಜುಕೇಶನ್ ಪ್ರೊವೈಡ್ ಮಾಡ್ಬೇಕಾಗಿರೋದು ನಂದು ಒಂದೇ ಒಂದ್ ಗೋಲ್ ಇರೋದು. ಒಬ್ರು ಹೇಳ್ತಾರೆ ಒಂದ್ ಫ್ಯಾನ್ಸಿ ಕಾರ್ ಅಲ್ಲಿ ನಾನು ಓಡಾಡ್ಬೇಕು, ಸೊ ಇದು ನನ್ನ ಗೋಲ್ ಇದೆ ಅಂತ.
ಒಬ್ಬೊಬ್ರು ಹೇಳ್ಬೋದು ಒಂದ್ ನೈಸ್ ಆಗಿ ನೀಟ್ ಆಗಿ ಇರುವಂತಹ ನನ್ಗೆ ಒಂದು ಬ್ಯೂಟಿಫುಲ್ ಆಗಿ ನಂದೇ ಆದಂತಹ ನನ್ ಓನ್ ಹೌಸ್ ಅಂತ ಹೇಳ್ಬೇಕಾಗಿರುವಂತಹ ಒಂದ್ ಮನೆ ಕಟ್ಟಬೇಕು ಅಂತ ಆಸೆ ಇದೆ ಅಂತ. ಒಬ್ಬೊಬ್ರದ್ದು ಇರಬಹುದು ಲೈಕ್ ತುಂಬಾನೇ ಜಾಬ್ ಅಲ್ಲಿ ಕಷ್ಟಪಟ್ಟು ಬಂದಿರ್ತಾರೆ, ತುಂಬಾನೇ ಸ್ಟ್ರೆಸ್ ಇರುವಂತಹ ಕೆಲಸಗಳು ಮಾಡ್ತಾ ಇರ್ತಾರೆ. ಅಂತ ಸಿಚುವೇಶನ್ ಅಲ್ಲಿ ಇಲ್ಲಪ್ಪ ನನ್ನ ಫ್ಯಾಮಿಲಿ ಜೊತೆ ನನ್ಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿರೋದು, ಒಂದ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿರೋಂತ ಒಂದು ಫ್ರೀ ಟೈಮ್ ಬೇಕಪ್ಪ ಅಂತ, ಅದೇ ನನ್ನ ಡ್ರೀಮ್ ಆಗ್ಬಿಟ್ಟಿದೆ. ಕರೆಕ್ಟ್ ಅಲ್ಲ? ಸೊ ಈ ತರ ಡಿಫ್ರೆಂಟ್ ತರಹದ ಡ್ರೀಮ್ಸ್ ಇರುತ್ತೆ ಒಬ್ಬೊಬ್ರು. ಸೊ ನಿಮ್ಮ ಡ್ರೀಮ್ಸ್ ಏನಂತ ನೀವು ನೋಡ್ಕೊಳ್ಳಿ. ಅಂಡ್ ಡ್ರೀಮ್ಸ್ ಸೆಟ್ ಮಾಡ್ಬೇಕಂದ್ರೆ ಕೆಲವೊಂದು ಪ್ರೊಸೀಜರ್ಸ್ ಅನ್ನು ಕೂಡ ನಾವು ಫಾಲೋ ಮಾಡ್ಬೇಕಾಗಿರುತ್ತೆ. ಬರೀ ಡ್ರೀಮ್ಸ್ ಒಂದು ಸೆಟ್ ಮಾಡ್ಕೊಂಡ್ರೆ ಅಲ್ಲ, ಸೊ ಯಾವ ತರ ಅದನ್ನ ಅಚೀವೇಬಲ್ ಮಾಡಬಹುದು ಅಂತಾನು ನಾವು ನಿರ್ಧಾರ ಅಥವಾ ಡಿಸ್ಕಸ್ ಮಾಡೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಕನೆಕ್ಟೆಡ್ ಇರುತ್ತೆ. ನಿಮ್ಮ ಡ್ರೀಮ್ಗೆ ಅಚೀವ್ ಮಾಡ್ಬೇಕಂದ್ರೆ ಯಾವ ತರ ಸ್ಟೆಪ್ಸ್ ಅನ್ನು ನಾವು ಫಾಲೋ ಮಾಡ್ಬೇಕು. ಸೊ ನೋಡಿ, ಈ ತರ ನಾವು ನಮ್ಮ ಡ್ರೀಮ್ ಇರುವಾಗ, ನಮ್ಮ ಗೋಲ್ ಇರುವಾಗ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಗೋಲ್ ಅಥವಾ ಡ್ರೀಮ್ ನಿಮ್ಮ ಡೌನ್ಲೈನ್ ಗೆ ಹೇಳ್ಕೊಳ್ಳುವ ಪ್ರಾಸೆಸ್ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರುತ್ತೆ. ಯಾವ ತರದ ಗೋಲ್, ಯಾವ ತರದ ಡ್ರೀಮ್ ಇರ್ಲಿ, ನಿಮ್ಮ ಡ್ರೀಮ್, ನಿಮ್ಮ ಗೋಲ್ ಸ್ಮಾರ್ಟ್ ಆಗಿರ್ಬೇಕು. ನಮ್ಗೆ ಸಿಕ್ಕಿರೋದು ಒಂದೇ ಒಂದು ಲೈಫ್, ಕರೆಕ್ಟ್ ಅಲ್ವಾ? ಒಂದೇ ಲೈಫ್. ಯಾರಿಗಾದ್ರೂ 2 ಲೈಫ್ ಸಿಕ್ಕಿದೇನಾ? ಇಲ್ವಲ್ಲ. ಡೆಫಿನೆಟ್ ಆಗಿ ಒಂದೇ ಒಂದು ಲೈಫ್ ಸಿಕ್ಕಿರೋದು ಸದ್ಯಕ್ಕೆ. ಸೊ ಇದನ್ನೇ ನಾವು ಬಿಲೀವ್ ಮಾಡೋದು ಪ್ರಾಕ್ಟಿಕಲಿ. ಸೊ ಹಾಗಾಗಿ ಒಂದೇ ಲೈಫ್ ಇರೋದ್ರಿಂದ ನಮ್ದು ಒಂದೇ ಗೋಲ್ ಇಟ್ಕೊಂಡು ಫುಲ್ ನಮ್ಮ ಎಂಟೈರ್ ಲೈಫ್ ಬದುಕಕ್ ಆಗಲ್ಲ, ವೇಟ್ ಮಾಡಕ್ಕೂ ಕೂಡ ಆಗಲ್ಲ. ಅಷ್ಟು ನಮ್ದು ಇನ್ ಬಿಟ್ವೀನ್ ಏನಪ್ಪಾ ಅಂದ್ರೆ ಸ್ಮಾಲ್ ಡ್ರೀಮ್ಸ್ ಗಳು ಇರುತ್ತೆ, ಸ್ಮಾಲ್ ಆಸೆಗಳು ಇರುತ್ತೆ. ಆ ಆಸೆಗಳನ್ನು ನಾವು ಕಂಪ್ಲೀಟ್ ಆಗಿ ಮುಚ್ಚಿಡಕ್ಕೂ ಕೂಡ ಆಗಲ್ಲ, ರೈಟ್? ಸೊ ಅದಕ್ಕಾಗಿ ನಮ್ಮ ಈ ಗೋಲ್ಸ್ ಅನ್ನು, ನಮ್ಮ ಸ್ಮಾಲ್ ಇರುವಂತಹ ಆಸೆಗಳನ್ನು, ಗೋಲ್ಸ್ ಅನ್ನು, ಡ್ರೀಮ್ಸ್ ಅನ್ನು ನಾವು ಜಾಟ್ ಡೌನ್ ಮಾಡ್ಕೋಬೇಕಾಗಿರುತ್ತೆ, ಬ್ರೇಕ್ ಡೌನ್ ಮಾಡ್ಕೋಬೇಕಾಗಿರುತ್ತೆ. ಶಾರ್ಟ್ ಟರ್ಮ್ ಡ್ರೀಮ್, ಮಿಡ್ ಟರ್ಮ್ ಡ್ರೀಮ್ ಅಂಡ್ ಲಾಂಗ್ ಟರ್ಮ್ ಡ್ರೀಮ್ ಅಂತ. ಸೊ ಈ ತರ ನೀವು ಡಿವೈಡ್ ಮಾಡ್ಕೊಳ್ಳಿ. ಸೊ ಅವಾಗ ನೋಡ್ಕೊಳ್ಳಿ, ನಿಮ್ಮ ಎಲ್ಲಾ ಡ್ರೀಮ್ ಶಾರ್ಟ್ ಟರ್ಮ್ ಇರ್ಬಹುದು, ಮಿಡ್ ಟರ್ಮ್ ಇರ್ಬಹುದು, ಲಾಂಗ್ ಟರ್ಮ್ ಇರ್ಬಹುದು, ಯಾವ್ದಿದ್ರೆ ಡ್ರೀಮ್, ನಿಮ್ಮ ಡ್ರೀಮ್ ಯಾವ ತರ ಇರ್ಬೇಕು? ಸ್ಮಾರ್ಟ್ ಆಗಿರ್ಬೇಕು. ಸ್ಮಾರ್ಟ್ ಅಂತ ಹೇಳಿದ ತಕ್ಷಣ ಈಚ್ ಲೆಟರ್ದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮೀನಿಂಗ್ ಇದೆ ಅಂತ. ನಿಮ್ಮ ಗೋಲ್, ನಿಮ್ಮ ಡ್ರೀಮ್, ಎಸ್ ಆಸ್ ಎನ್ ಸ್ಪೆಸಿಫಿಕ್. ನಮ್ಮ ಡ್ರೀಮ್ ಸ್ಪೆಸಿಫಿಕ್ ಆಗಿರ್ಬೇಕಾಗಿರುತ್ತೆ. ಅಂದ್ರೆ ನಮಗೆ ಕ್ಲಿಯರ್ ಕಟ್ ಐಡಿಯಾ ಇರ್ಬೇಕು ನಮ್ಗೆ ಏನ್ ಬೇಕು ಅಂತ. ಶಾರ್ಟ್ ಟರ್ಮ್ ಇರ್ಬೋದು, ಮಿಡ್ ಟರ್ಮ್ ಇರ್ಬೋದು, ಲಾಂಗ್ ಟರ್ಮ್ ಇರ್ಬೋದು. ನಮ್ಗೆ ಕ್ಲಿಯರ್ ಕಟ್ ಐಡಿಯಾ ಇರ್ಬೇಕು, ನನ್ಗೆ ಏನಪ್ಪಾ ಬೇಕು. ನನ್ 2 ವೀಲರ್ ತಗೋಬೇಕಾಗಿದೆನಾ ಶಾರ್ಟ್ ಟರ್ಮ್ ಡ್ರೀಮ್ ಅಲ್ಲಿ, ಲಾಂಗ್ ಟರ್ಮ್ ಡ್ರೀಮ್ ಅಲ್ಲಿ ನಾನು ಕಾರ್ ತಗೋಬೇಕಾಗಿದೆನಾ, ನನ್ ಮನೆ ತಗೋಬೇಕಾಗಿದೆನಾ, ಗಿಫ್ಟ್ ಕೊಡ್ಬೇಕಾಗಿದೆ ನನ್ನ ವೈಫ್ಗೆ ಆನಿವರ್ಸರಿಗೆ, ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಾಗಿದೆನಾ, ಯಾವ್ದು ತರದ್ದು ಸ್ಪೆಸಿಫಿಕ್ ಇಟ್ಕೊಳ್ಳಿ. ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್. ದೆನ್ ನೀವು ಚೆಕ್ ಮಾಡ್ಕೊಳ್ಳಿ ಮೆಜರಬಲ್ ಇದೆಯಾ ಅಥವಾ ಇಲ್ಲ ಅಂತ. ನಿಮ್ಮ ಡ್ರೀಮ್ ಮೆಜರ್ ಮಾಡೋ ತರ ಇರ್ಬೇಕು. ದೆನ್ ಆಕ್ಷನೇಬಲ್. ನಿಮ್ಮ ಡ್ರೀಮ್ ಗೋಸ್ಕರ, ನಿಮ್ಮ ಡ್ರೀಮ್ ಅನ್ನು ಅಚೀವ್ ಮಾಡಕ್ಕೆ ಆಕ್ಷನ್ಸ್ ಏನ್ ತಗೊಳ್ತಾ ಇದ್ದೀರಾ, ಯಾವ ತರ ಪ್ಲಾನ್ ಮಾಡಿದೀರಾ. ನಾನು 2 ವೀಲರ್ ತಗೋಬೇಕಂತ ಇದ್ದೀನಿ ಒಂದು 3 ಮಂತ್ಸ್ ಅಲ್ಲಿ. ಸೊ ಮಂತ್ಲಿ ನಾನು ಎಷ್ಟು ಅರ್ನಿಂಗ್ ಮಾಡ್ಬೇಕು ಮೋದಿಕೇರ್ ಕಡೆಯಿಂದ, ಎಷ್ಟು ನಾನು ಸೇವ್ ಮಾಡ್ಬೇಕು ಸ್ಪೆಷಲಿ, ಅಥವಾ ಎಷ್ಟು ಯಾವ ತರ ನಾನು ಪ್ಲಾನಿಂಗ್ ಮಾಡ್ಕೋಬೇಕು ಮಂತ್, ನನ್ನ ಡೇ ಆನ್ ಡೇ ನಾನು ಎಷ್ಟು ಜನರಿಗೆ ಸ್ಪಾನ್ಸರ್ ಮಾಡ್ಬೇಕು, ವೀಕ್ ಆನ್ ವೀಕ್ ಎಷ್ಟು ಮೆಂಬರ್ಸ್ ಆಗ್ಬೇಕು ನನ್ನ ಟೀಮ್ ಅಲ್ಲಿ, ಎಷ್ಟು ತರದ ಲಾಯಲ್ಟಿ ಆಗ್ಬೇಕು ನನ್ನ ಟೀಮ್ ಅಲ್ಲಿ. ಸೊ ಟೋಟಲ್ ಓವರ್ ಆಲ್ ನನ್ನ ಟೀಮ್ ಅಲ್ಲಿ ಇಷ್ಟು ಬಿಸ್ನೆಸ್ ಆಗ್ಬೇಕು, ಅವಾಗ ಮಾತ್ರ ಇಷ್ಟು ನನ್ಗೆ ಇನ್ಕಮ್ ಬರುತ್ತೆ. ಸೊ ಇಷ್ಟು ಇನ್ಕಮ್ ಬಂದ್ರೆ ನಾನು ನನ್ನ ಡ್ರೀಮ್ ನಿಯರ್ ಇದ್ದೀನಿ. ಸೊ ಈ ತರ ಆಕ್ಷನ್ಸ್ ತಗೋಬೇಕಾಗಿರುತ್ತೆ. ಜಸ್ಟ್ ನನ್ ಡ್ರೀಮ್ ಇದೆ ಅಂತ ಕುತ್ಕೊಂಡ್ರೆ ಡೆಫಿನೆಟ್ ಆಗಿ ಡ್ರೀಮ್ ಫುಲ್ಫಿಲ್ ಆಗಲ್ಲ. ನಾವು ಸ್ವಲ್ಪ ಅದಕ್ಕೆ ಪರಿಶ್ರಮ ಕೂಡ ಮಾಡ್ಬೇಕಾಗಿರುತ್ತೆ. ಅದಕ್ಕೆ ನಾವು ಆಕ್ಷನೇಬಲ್ ಅಂತ ಹೇಳ್ತೀವಿ. ದೆನ್ ಏನಪ್ಪಾ ಅಂದ್ರೆ ನಮ್ಮ ಡ್ರೀಮ್ ರಿಯಲಿಸ್ಟಿಕ್ ಕೂಡ ಇರ್ಬೇಕಾಗಿರುತ್ತೆ. ರಿಯಾಲಿಟಿ ತರ ಇರ್ಬೇಕು, ಅಚೀವೇಬಲ್ ತರ ಇರ್ಬೇಕು. ಸುಮ್ನೆ ಇಮ್ಯಾಜಿನರಿ ಇರಬಾರ್ದು. ಕೆಲವೊಬ್ರು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಡೋದು ಒಳ್ಳೇದು, ಬಟ್ ಅದು ರಿಯಾಲಿಸ್ಟಿಕ್ ಆಗಿ ನೀವು ಕನ್ವರ್ಟ್ ಮಾಡುವಂತಹ ಕೆಪಾಸಿಟಿ ಇದೆಯಾ ನಿಮ್ಮ ಹತ್ರ? ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದೇ ಡೈರೆಕ್ಟ್ಲಿ ಇಟ್ ಇಸ್ ಆಕ್ಷನ್ಸ್. ನಿಮ್ಮ ಆಕ್ಷನ್ಸ್ ರಿಲೇಟೆಡ್ ಟು ರಿಯಲಿಸ್ಟಿಕ್ ಆಕ್ಷನ್ಸ್ ಇಂದಾನೆ ನಿಮ್ಮ ಡ್ರೀಮ್ ರಿಯಲಿಸ್ಟಿಕ್ ಕೂಡ ಆಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಟೈಮ್ ಬೌಂಡ್. ನಮ್ಮ ಡ್ರೀಮ್ಗೆ ಒಂದು ಟೈಮ್ ಬೌಂಡ್ ಕೂಡ ನಾವು ಹಾಕ್ಬೇಕಾಗಿರುತ್ತೆ. 2 years, 3 years, 5 years, ಶಾರ್ಟ್ ಟರ್ಮ್ ಯಾವ ತರ ಇದೆ, ಮಿಡ್ ಟರ್ಮ್ ಎಷ್ಟು ದಿನ ಒಳಗೆ ರೀಚ್ ಆಗ್ಬೇಕು, ಲಾಂಗ್ ಟರ್ಮ್ ಎಷ್ಟು ದಿನ ಒಳಗಡೆ ನಾನು ರೀಚ್ ಆಗ್ಬೇಕು. ಒಂದ್ ಟೈಮ್ ಅನ್ನು ಹಾಕಿ, ಈ ಪರ್ಟಿಕ್ಯುಲರ್ ಮಂತ್ ಅಲ್ಲಿ, ಈ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ನಾನು ನನ್ನ ಈ ಡ್ರೀಮ್ ಅನ್ನು ನಾನು ಫುಲ್ಫಿಲ್ ಮಾಡ್ತೀನಿ ಅಂತ. ಸೋ ಮೆನಿ ಟೈಮ್ಸ್ ಯಾವ ತರ ಡ್ರೀಮ್ ಫಿಕ್ಸ್ ಬೇಕಾಗಿರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಶುರುವಾತ್ ಪ್ರೋಗ್ರಾಮ್ ಅಲ್ಲಿ, ನೀವು ಕಲ್ತಿರ್ಬಹುದು. ಬಟ್ ಏನಪ್ಪಾ ಅಂದ್ರೆ ರಿಪಿಟೇಷನ್ ಇಂದ
ನಮ್ದು ಪ್ರಾಕ್ಟೀಸ್ ಕೂಡ ಆಗುತ್ತೆ. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಎಕ್ಸಿಕ್ಯೂಟ್ ಮಾಡ್ತಾ ಮಾಡ್ತಾ ಬೇರೆಯವ್ರಿಗೆ ಕೂಡ ನಾವು ಹೇಳಕ್ಕೆ ಈಸಿ ಇರುತ್ತೆ ಪ್ರಾಸೆಸ್. ಅಂಡ್ ಅವ್ರಿಗೆ ಕೂಡ ಸೇಮ್ ಪಾಸಿಟಿವಿಟಿಯನ್ನು ನಾವು ಸ್ಪ್ರೆಡ್ ಮಾಡ್ತೀವಿ. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಗೋಲ್ ಯಾವ ತರ ಇರ್ಬೇಕಪ್ಪ ಅಂದ್ರೆ ಸ್ಮಾರ್ಟ್ ಆಗಿರ್ಬೇಕು. ಓಕೆ, ಸೊ ನಿಮ್ಮ ಗೋಲ್ಸ್ ಅನ್ನು ಅಕಾರ್ಡಿಂಗ್ಲಿ ಸೆಟ್ ಮಾಡ್ಕೊಳ್ಳಿ, ಅಥವಾ ಆಸ್ ಎ ಸ್ಪಾನ್ಸರ್ ಆಗಿ ನೀವು ನಿಮ್ಮ ಟೀಮ್ ಮೆಂಬರ್ಸ್ಗೆ ಕೂಡ ಸಪೋರ್ಟ್ ಮಾಡಿ, ಸಜೆಸ್ಟ್ ಮಾಡಿ, ಅವ್ರದ್ದೇ ಆದಂತಹ ಡ್ರೀಮ್ ಅನ್ನು ಅವರಿಗೆ ಸೆಟ್ ಮಾಡ್ಸಕ್ಕೆ ನೀವು ಸಪೋರ್ಟ್ ಮಾಡಿ ಅವ್ರಿಗೆ. ಸೊ ಇದು ಆಯ್ತು ನಮ್ಮ ಸ್ಟೆಪ್ ನಂಬರ್ 2. ಸೊ ಬನ್ನಿ ನೋಡೋಣ ಸ್ಟೆಪ್ ನಂಬರ್ 3 ಬಗ್ಗೆ ನಾವು ಮಾತಾಡೋಣ. ಸ್ಟೆಪ್ ನಂಬರ್ 3 ಏನಪ್ಪಾ ಅಂದ್ರೆ ಪ್ರಾಸ್ಪೆಕ್ಟ್ ಲಿಸ್ಟ್. ಇವಾಗ ನಮ್ಮ ಡ್ರೀಮ್ ಫಿಕ್ಸ್ ಆಗಿದೆ, ಇವಾಗ ನಮ್ಮ ಗೋಲ್ ಸೆಟ್ ಆಗಿದೆ. ಸೊ ಈ ಡ್ರೀಮ್ ಅನ್ನು, ಈ ಗೋಲ್ ಅನ್ನು ನಾವು ಕಲ್ತಿದ್ವಿ, ಸ್ಮಾರ್ಟ್ ವೇ ಇಂದ ನಾವು ಇದನ್ನು ಫಾಲೋ ಮಾಡ್ಬೇಕಾಗಿರುತ್ತೆ ಅಂತ. ಸೊ ಸ್ಮಾರ್ಟ್ ವೇ ಹೇಳುತ್ತೆ ಆಕ್ಷನ್ಸ್ ಇರ್ಬೇಕಂತ. ಸೊ ಆಕ್ಷನ್ಸ್ ಸ್ಟೆಪ್ ನಂಬರ್ 3 ಹೇಳುತ್ತೆ, ಇಲ್ಲಿ ಈ ಪರ್ಟಿಕ್ಯುಲರ್ ಸ್ಟೆಪ್ ಇಂದ ನೀವು ಆಕ್ಷನ್ ನಲ್ಲಿ ಬರ್ತೀರಾ. ಪ್ರಾಸ್ಪೆಕ್ಟ್ ಲಿಸ್ಟ್ ಏನಿದೆ ನಿಮ್ಮ ಒನ್ ಆಫ್ ದ ವೆರಿ ವೆರಿ ಸ್ಟ್ರಾಂಗ್ ಆರ್ಮ್. ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ಸ್ಟ್ರಾಂಗ್ ಆರ್ಮ್ ನಿಮ್ದು ಇದು ಪ್ರಾಸ್ಪೆಕ್ಟ್ ಲಿಸ್ಟ್. ಈ ಆರ್ಮ್ ಅನ್ನು ನಾವು ಯಾವಾಗ್ಲೂ ನಮ್ಮ ಹತ್ರ ರೆಡಿಯಾಗಿ ಇಟ್ಕೋಬೇಕಾಗಿರುತ್ತೆ. ಸೊ ಈ ಪ್ರಾಸ್ಪೆಕ್ಟ್ ಲಿಸ್ಟ್ ಅನ್ನು ನೀವು ರೆಡಿ ಮಾಡ್ಕೊಳ್ಳುವಾಗ ನೆನ್ಪಿಟ್ಕೊಳ್ಳಿ ಒಂದು ಬ್ಯೂಟಿಫುಲ್ ವರ್ಡ್, ಫ್ರೆಂಡ್ಸ್ ಅಂತ. ತುಂಬಾ ಚೆನ್ನಾಗಿದೆ ಅಲ್ಲ ವರ್ಡ್ ಇದು, ಬ್ಯೂಟಿಫುಲ್ ವರ್ಡ್ ಫ್ರೆಂಡ್ಸ್ ಅಂತ. ಸೊ ಎಫ್ ಆಸ್ ಎನ್ ಫ್ರೆಂಡ್. ಸೊ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್, ನಿಮ್ಮ ಮೊಬೈಲ್ ಲಿಸ್ಟ್ ಇರಬಹುದು. ಇವಾಗ ಇತ್ತೀಚೆಗಂತೂ ಎಲ್ಲರ ಹತ್ರ ಮೊಬೈಲ್ ಇದೆ. ಸೊ ನಾವು ಬರೆಯಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನು, ಸೊ ನಾವು ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡಿರ್ತೀವಿ. ಸೊ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರುವಂತಹ ಕಾಂಟ್ಯಾಕ್ಟ್ಸ್ ನಂಬರ್ ನೀವು ಬರ್ಕೊಳ್ಳಿ. ಅದೇ ತರ ರಿಲೇಟಿವ್ಸ್, ಯಾರ ರಿಲೇಟಿವ್ಸ್ ಇದಾರೆ. ಸೊ ಈ ಲಿಸ್ಟ್ ಅನ್ನ ನೀವು ಪ್ರಿಪೇರ್ ಮಾಡುವಾಗ ಯಾವಾಗ್ಲೂ ಯೋಚನೆ ಮಾಡಬೇಡಿ, ಓಹ್ ಇಲ್ಲಪ್ಪ ಇವ್ರು ಬೇಡ ಅಂತಾರೆ, ಇವರು ಇಲ್ಲ ರಿಜೆಕ್ಟೆಡ್ ಲಿಸ್ಟ್ ಅನ್ಲಿ, ಸೊ ಇವರು ಸಂಭವ ನೆಗೆಟಿವಿಟಿ, ನನ್ಗೆ ಇವ್ರಿಗೆ ಆಗಲ್ಲ. ಸೊ ಈ ತರ ಎಲ್ಲ ಯೋಚನೆ ಮಾಡ್ಬೇಡಿ. ಸೊ ಆಮೇಲೆ ಫಸ್ಟ್ ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂದ್ರೆ ಅಪ್ರೋಚ್ ಮಾಡೋದು. ಅಪ್ರೋಚ್ ಮಾಡಕ್ಕಿಂತ ಮುಂಚೆ ನೀವೇ ಮೈಂಡ್ ಸೆಟ್ ಇಂದ ನಿರ್ಧಾರ ತಗೋಬೇಡಿ. ಸೊ ಅದಕ್ಕಾಗಿ ರಿಲೇಟಿವ್ಸ್ ಕೂಡ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿ. ಅದೇ ತರಹ ನಿಮ್ಮ ಆಫೀಸ್ ಕಲೀಗ್ಸ್, ಏನಾದ್ರೂ ಪಾರ್ಟ್ ಟೈಮ್ ಆಗಿ ನೀವು ಈ ಆಪರ್ಚುನಿಟಿಯನ್ನು ತಗೊಂಡಿದ್ದೀರಾ ಅಂದ್ರೆ ನಿಮ್ಮ ಹಳೆ ಕಲೀಗ್ಸ್ ಇರಬಹುದು, ಅಥವಾ ನಿಮ್ಮ ಪ್ರೆಸೆಂಟ್ ಕಲೀಗ್ಸ್ ಇರಬಹುದು. ಸೊ ಈ ತರಹ ಕೆಲಸ ಮಾಡುವಂತಹ ಕಲೀಗ್ಸ್ ಕಾಂಟ್ಯಾಕ್ಟ್ ನಂಬರ್ ಅನ್ನು ನೀವು ಬರ್ಕೊಳ್ಳಿ. ಅದೇ ತರಹ ಸೋಷಿಯಲ್ ನೆಟ್ವರ್ಕ್, ನಮ್ಮ ಸೋಷಿಯಲ್ ನೆಟ್ವರ್ಕ್ ಎಷ್ಟಿದೆ, ನಮ್ಮ ಮೆಸೆಂಜರ್ ಅಲ್ಲಿ ಕಾಂಟ್ಯಾಕ್ಟ್ಸ್ ಎಷ್ಟಿದೆ, ನಮ್ಮ ಇನ್ಸ್ಟಾ ನಲ್ಲಿ ಕಾಂಟ್ಯಾಕ್ಟ್ಸ್ ಎಷ್ಟಿದೆ, ಓಕೆ, ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ಸ್, ನ್ಯೂ ಕಾಂಟ್ಯಾಕ್ಟ್ಸ್ ಎಷ್ಟಿದೆ. ಸೊ ಎಲ್ಲ ಕಾಂಟ್ಯಾಕ್ಟ್ಸ್ ಅನ್ನು ನೀವು ಬರ್ಕೊಳ್ಳಿ, ಅವ್ರ ಜೊತೆ ಇಂಟರಾಕ್ಟ್ ಮಾಡಿ, ಅವ್ರದೇ ಆದಂತಹ ಕಾಂಟ್ಯಾಕ್ಟ್ ನಂಬರ್ ಬರ್ಕೊಳ್ಳಿ, ಪ್ರೊಫೆಷನ್ ಏನ್ ಮಾಡ್ತಾರೆ ಅಂತ ಬರ್ಕೊಳ್ಳಿ. ಸೊ ಅವಾಗ ಈಸಿ ಆಗುತ್ತೆ ನಿಮ್ಗೆ ಪ್ರಾಸ್ಪೆಕ್ಟಿಂಗ್ ಅನ್ನು ಮಾಡಕ್ಕೆ. ಆಮೇಲೆ ಅದೇ ತರಹ ನೇಬರ್ಸ್. ಸೊ ದೆನ್ ನೀವು ನಿಮ್ಮ ಮನೆ ಅಕ್ಕಪಕ್ಕ ಇರುವಂತಹ ಪೀಪಲ್ದು ನೀವು ಇಂಟರಾಕ್ಟ್ ಮಾಡ್ತೀರಾ ರೆಗ್ಯುಲರ್ ಬೇಸಿಸ್ ಮೇಲೆ, ಅವ್ರದೇ ಆದಂತಹ ನೇಮ್ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಅನ್ನು ಬರ್ದುಕೊಳ್ಳಿ. ಸೊ ದೆನ್ ನಿಮ್ಗೆ ಈಸಿ ಆಗುತ್ತೆ ಪ್ರಾಸ್ಪೆಕ್ಟಿಂಗ್. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡೈರೆಕ್ಟರಿ. ಮನೆಯಲ್ಲಿ ಯಾರ್ಯಾರು ಬರ್ತಾ ಇರ್ತಾರೆ, ಕೆಲವೊಬ್ರು ಹಾಲ್ ಹಾಕಕ್ಕೆ ಇರ್ಬಹುದು, ಅಥವಾ ಕೆಲವ್ರ ಮನೆಯಲ್ಲಿ ಏನಾದ್ರು ಟೆಲಿಗ್ರಾಮ್ಸ್ ಪ್ರೊವೈಡ್ ಮಾಡಕ್ಕೆ, ಓಕೆ, ಇಲ್ಲಾಂದ್ರೆ ಇವಾಗ ಡೆಲಿವರಿ ಬಾಯ್ಸ್, ಸ್ವಿಗ್ಗಿ ಇರ್ಬಹುದು, ಅಮೆಝಾನ್ ಇರ್ಬಹುದು, ಆರ್ಡರ್ಸ್ ಅನ್ನು ನಾವು ಹಾಕ್ತಾ ಇರ್ತೀವಿ. ಸೊ ಈ ಪರ್ಟಿಕ್ಯುಲರ್ ಇದ್ರಲ್ಲಿ ನೀವು ಏನಪ್ಪಾ ಅಂದ್ರೆ ಡೆಫಿನೆಟ್ ಆಗಿ ಡೈರೆಕ್ಟರಿಯನ್ನು ಕೂಡ ಯೂಸ್ ಮಾಡಬಹುದು. ಸೊ ಅದೇ ತರ ಸ್ಟ್ರೇಂಜರ್ಸ್. ಸ್ಟ್ರೇಂಜರ್ಸ್ ಲಿಸ್ಟ್ ಏನಪ್ಪಾ ಅಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಲಿಸ್ಟ್ ಅಂತ ಹೇಳ್ತೀವಿ ಸ್ಟ್ರೇಂಜರ್ಸ್. ಸೊ ಈ ಸ್ಟ್ರೇಂಜರ್ಸ್ ಲಿಸ್ಟ್ ಅನ್ನು ಈಸ್ ಅನ್ಲಿಮಿಟೆಡ್. ಸೊ ನೀವು ಯಾರಿಗೆ ಮೀಟ್ ಆಗ್ತೀರಾ ಅವ್ರದ್ದೇ ಆದಂತಹ ವ್ಯಕ್ತಿತ್ವವನ್ನು ತಿಳ್ಕೊಳ್ಳಿ, ಅವ್ರಿಗೆ ಇಂಟ್ರೊಡಕ್ಷನ್ ಪ್ರೊವೈಡ್ ಮಾಡಿ, ನೀವು ಅವ್ರ ಬಗ್ಗೆ ತಿಳ್ಕೊಳ್ಳಿ, ಸ್ವಲ್ಪ ಫ್ರೆಂಡ್ಶಿಪ್ ಅನ್ನು ಡೆವಲಪ್ ಮಾಡ್ಕೊಳ್ಳಿ, ಅಂಡ್ ಅವ್ರದೇ ಆದಂತಹ ನೇಮ್ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಬರ್ಕೊಂಡು ನಿಮ್ಮ ಪ್ರಾಸ್ಪೆಕ್ಟ್ ಲಿಸ್ಟ್ ಎಷ್ಟು ಸ್ಟ್ರಾಂಗ್ ಇರ್ಬೇಕಂದ್ರೆ ಮಿನಿಮಮ್ ನಿಮ್ಮ ಪ್ರಾಸ್ಪೆಕ್ಟ್ ಲಿಸ್ಟ್ ಅಲ್ಲಿ 300 to 500 ಪೀಪಲ್ ಇರ್ಬೇಕು. ಕರೆಕ್ಟ್ ಅಲ್ವಾ? ಸೊ ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಮಾಡುವಾಗ ನೆನ್ಪಿಟ್ಕೊಳ್ಳಿ ಈ ಫಾರ್ಮ್ಯಾಟ್ ಅನ್ನು. ನೇಮ್ ಇರ್ಬೇಕು, ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರ್ಬೇಕು, ಅವ್ರು ಏನ್ ಕೆಲಸ ಮಾಡ್ತಾರೆ ಅದು ಕೂಡ ವೆರಿ ಇಂಪಾರ್ಟೆಂಟ್. ಅಂಡ್ ಯಾವಾಗ ಮೀಟಿಂಗ್ ಮಾಡ್ತೀರಾ ಆ ಪರ್ಟಿಕ್ಯುಲರ್ ಮೀಟಿಂಗ್ ಡೇಟ್ ಬರಿಬೇಕು, ಕಮೆಂಟ್ಸ್ ಬರಿಬೇಕು. ಸೊ ಈ ತರ ಏನಪ್ಪಾ ಅಂದ್ರೆ ಒಂದು 2 to 3 ಟೈಮ್ಸ್ ನೀವು ಅವ್ರ ಜೊತೆ ಕಾಲ್ ಮಾಡಿದಾಗ, ಮೀಟಿಂಗ್ ಮಾಡಿದಾಗ ಏನ್ ಅಂದಿರ್ತಾರೆ, ಸೊ ಆಲ್ ದ ಕಮೆಂಟ್ಸ್ ಅಲ್ಲಿ ಕೂಡ ನೀವು ಈ ತರ ಮೆನ್ಷನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಪ್ರಾಸ್ಪೆಕ್ಟ್ ಲಿಸ್ಟ್ ಏನಿರುತ್ತೆ ಡೇ ಟು ಡೇ, ಎವ್ರಿ ಡೇ ಅಪ್ಡೇಟ್ ಆಗ್ತಾ ಇರ್ಬೇಕು. ಓಕೆ, ಎವ್ರಿ ಡೇ ನಿಮ್ಮ ಪ್ರಾಸ್ಪೆಕ್ಟ್ ಲಿಸ್ಟ್ ಏನ್ ಮಾಡ್ಬೇಕು, ಅಪ್ಡೇಟ್ ಆಗ್ತಾ ಇರ್ಬೇಕಾಗಿರುತ್ತೆ. ಸೊ ಬನ್ನಿ ನೋಡೋಣ ನಮ್ಮ ಸ್ಟೆಪ್ ನಂಬರ್ 4 ಬಗ್ಗೆ. ಸ್ಟೆಪ್ ನಂಬರ್ 3 ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಯಾವ ತರ ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಇರ್ಬೇಕು. ಇವಾಗ್ಲಿಂದ ನೀವು ಆಕ್ಷನ್ ನಲ್ಲಿ ಬರ್ತೀರಾ.
ಸೊ ಆಕ್ಷನ್ ನಲ್ಲಿ ನಾವು ಬಂದಿದ ತಕ್ಷಣ ಏನಪ್ಪಾ ಮಾಡ್ಬೇಕಾಗಿರುತ್ತೆ, ಇವಾಗ ಸೆಲ್ಫ್ ಯೂಸ್ ಮಾಡ್ಬೇಕಾಗಿರುತ್ತೆ. ಸೊ ಡೆಫಿನೆಟ್ ಆಗಿ ನೀವು ಕಸ್ಟಮರ್ಗೆ ಯಾರಿಗೆ ನೀವು ಸ್ಪಾನ್ಸರ್ ಮಾಡಿರ್ತೀರಾ ಆ ಪರ್ಟಿಕ್ಯುಲರ್ ಕಸ್ಟಮರ್ಗೆ ಯಾವ ತರಹ ಸೆಲ್ಫ್ ಯೂಸ್ ಮಾಡ್ಬೇಕು ಪ್ರಾಡಕ್ಟ್, ಆ ಸೆಲ್ಫ್ ಯೂಸ್ ಮಾಡುವಂತಹ ಬೆನಿಫಿಟ್ ಕೂಡ ಅವ್ರಿಗೆ ಹೇಳಿಕೊಡಿ. ನೋಡಿ, ಯಾವುದೇ ತರದ ಪ್ರಾಡಕ್ಟ್ಸ್ ನಾವು ಬೇರೆಯವ್ರಿಗೆ ಹೇಳಕ್ಕಿಂತ ಮುಂಚೆ ನಾವು ಫಸ್ಟ್ ಯೂಸ್ ಮಾಡ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಕರೆಕ್ಟ್ ಅಲ್ವಾ? ನೀವು ಎಲ್ರು ಬಿಲೀವ್ ಮಾಡ್ತೀರಲ್ವಾ? ಕರೆಕ್ಟ್ ಅಲ್ವಾ? ನಾವು ಯೂಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಯಾವ ತರ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ? ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಪ್ರಾಡಕ್ಟ್ ಅನ್ನು ನಾವು ಫಸ್ಟ್ ಯೂಸ್ ಮಾಡ್ಬೇಕಾಗಿರುತ್ತೆ. ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ನಮ್ಗೆ ಪ್ರಾಡಕ್ಟ್ ರಿಲೇಟೆಡ್ ಯಾವ ತರದ ಕ್ವೈರೀಸ್ ಇರಬಹುದು, ಅಥವಾ ಪ್ರಾಡಕ್ಟ್ ಯಾವ ತರ ನಮ್ಮ ಬಾಡಿ ಮೇಲೆ ವರ್ಕ್ ಮಾಡ್ತಾ ಇದೆ, ಸೊ ಎಲ್ಲ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಪ್ಲಸ್ ನೀವು ಸ್ಪಾನ್ಸರಿಂಗ್ ಸ್ಟೇಜ್ ಅಲ್ಲಿ ಹೋಗಿದ್ದಾಗ ಯಾವ ತರ ಕ್ವಶನ್ಸ್ ಅನ್ನು ಹ್ಯಾಂಡಲ್ ಮಾಡ್ಬೇಕು, ಯಾವ ತರ ಅಬ್ಜೆಕ್ಷನ್ಸ್ ಅನ್ನು ಹ್ಯಾಂಡಲ್ ಮಾಡ್ಬೇಕಂತ ನಿಮ್ಗೆ ಐಡಿಯಾ ಕೂಡ ಸಿಗುತ್ತೆ. ಪ್ರಾಡಕ್ಟ್ ರಿಲೇಟೆಡ್ ಕ್ವಶನ್ಸ್ ಯಾವ ತರ ನೀವು ತಗೋಬೇಕು, ಪ್ರಾಡಕ್ಟ್ ರಿಲೇಟೆಡ್ ಏನಾದ್ರು ಕ್ವೈರೀಸ್ ಬಂದ್ರೆ ಕೂಡ ಯಾವ ತರ ಹ್ಯಾಂಡಲ್ ಮಾಡ್ಬೇಕು, ಯಾಕಂದ್ರೆ ನೀವು ಕೂಡ ಯೂಸ್ ಮಾಡಿರ್ತೀರಾ, ಯಾವ ತರ ಯೂಸ್ ಮಾಡ್ಬೇಕಂತಾನು ನಿಮ್ಗೆ ಗೊತ್ತಿರುತ್ತೆ, ಯಾವ ತರ ಕ್ವಶನ್ಸ್ ಬರ್ಬಹುದು ಅಂತಾನು ನಿಮ್ಗೆ ಗೊತ್ತಿರುತ್ತೆ, ಯಾವ ತರ ಅದನ್ನು ಆನ್ಸರ್ ಮಾಡ್ಬೇಕಂತಾನು ನಿಮ್ಗೆ ಐಡಿಯಾ ಇರುತ್ತೆ. ಸೊ ನಿಮ್ಗೆ ಅಬ್ಜೆಕ್ಷನ್ ಅನ್ನು ಹ್ಯಾಂಡಲ್ ಮಾಡಕ್ಕೆ ಕೂಡ ಈಸಿ ಆಗುತ್ತೆ. ಅಂಡ್ ಅದೇ ತರ ಡೆಫಿನೆಟ್ ಆಗಿ ನೀವು ಆಸ್ ಎ ಕನ್ಸಲ್ಟೆಂಟ್ ಆಗಿ ಪ್ರಾಡಕ್ಟ್ ಅನ್ನು ತಗೊಳ್ತಾ ಇದ್ದೀರಾ ಅಂದ್ರೆ ಅಪ್ ಟು 20% ವರೆಗೆ ನಮ್ಗೆ ಬೆನಿಫಿಟ್ ಕೂಡ ಸಿಗುತ್ತೆ, ಸೇವಿಂಗ್ಸ್ ಅಂಡ್ ಕನ್ಸಂಪ್ಷನ್ಸ್ ಬೆನಿಫಿಟ್ ಇಂದ. ಅದಕ್ಕಾಗಿ ಸೆಲ್ಫ್ ಯೂಸೇಜ್ ಕೂಡ ನಾವು ಮಾಡ್ಬೇಕಾಗಿರುತ್ತೆ. ಬಿಸ್ನೆಸ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕಂದ್ರೆ ಡೆಫಿನೆಟ್ ಆಗಿ ನಾವು ಸೆಲ್ಫ್ ಯೂಸ್ ಈಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೈಟೇರಿಯಾ. ಸೊ ಸೆಲ್ಫ್ ಯೂಸ್ ಅಲ್ಲಿ ಇಷ್ಟೊಂದು ನಮ್ಮ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಆರ್ಡರ್ ಫಾರ್ಮ್ ತಗೊಂಡು ನಾವು ನಮ್ಮ ಕಸ್ಟಮರ್ ಕೈನಲ್ಲಿ ಕೊಟ್ಬಿಟ್ರೆ, ಅಥವಾ ನಮ್ಮ ನ್ಯೂ ಕನ್ಸಲ್ಟೆಂಟ್ ಕೈನಲ್ಲಿ ಹೋಗಿ ಕೊಟ್ಬಿಟ್ರೆ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ, ಯಾವ ಪ್ರಾಡಕ್ಟ್ ತಗೋಬೇಕು, ಯಾವ ತಗೋಬಾರ್ದು. ಇಷ್ಟೆಲ್ಲ 600+ ಪ್ರಾಡಕ್ಟ್ ಇದೆ ಇವಾಗ. ಸೊ ಅದಕ್ಕಾಗಿ ನೀವು ಅವ್ರಿಗೋಸ್ಕರ ಸ್ವಲ್ಪ ಅವ್ರ ರಿಕ್ವೈರ್ಮೆಂಟ್ ಅನ್ನು ಬರ್ಕೊಳ್ಳಿ. ನೀವು ರೆಗ್ಯುಲರ್ ಬೇಸಿಸ್ ಮೇಲೆ ಯಾವ ಥಿಂಗ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅವ್ರ ಮುಂದೆ ಕುತ್ಕೊಂಡು, ಅವ್ರ ಜೊತೆ ಕುತ್ಕೊಂಡು ನೀವು ಅವ್ರಿಗೋಸ್ಕರ ಒಂದು ಬಾಸ್ಕೆಟ್ ಅನ್ನು ಪ್ರಿಪೇರ್ ಮಾಡಿ ರೆಗ್ಯುಲರ್. ಯಾಕಂದ್ರೆ ನಿಮ್ಗಂತೂ ಗೊತ್ತಿರುತ್ತೆ, ನೀವಂತೂ ರೆಗ್ಯುಲರ್ ಆಗಿ ಡೆಮೋಸ್ ಅನ್ನು ತೋರಿಸ್ತಾ ಇರ್ತೀರಾ, ಯಾವ್ದು ರೆಗ್ಯುಲಾರಿಟಿಯಲ್ಲಿ ಯೂಸೇಜ್ ಇರುತ್ತೆ ಪ್ರಾಡಕ್ಟ್, ಅದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ಅವ್ರದೇ ಆದಂತಹ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರಿಗೋಸ್ಕರ ಒಂದೆರಡು ಬಾಸ್ಕೆಟ್ ಅನ್ನು ಪ್ರಿಪೇರ್ ಮಾಡಿ. 3000 ವರ್ತ್ ರುಪೀಸ್ ಬಾಸ್ಕೆಟ್ ಇರ್ಬೋದು, 5000. ಸೊ ಎಷ್ಟು ಬಜೆಟ್ಗೋಸ್ಕರ ಅವ್ರು ಓಕೆ ಇರ್ತಾರೆ ತಗೊಳಕ್ಕೆ, ಪರ್ಚೇಸ್ ಮಾಡಕ್ಕೆ. ಸೊ ಅಕಾರ್ಡಿಂಗ್ಲಿ ನೀವು ಅವ್ರಿಗೋಸ್ಕರ ಪ್ರಾಡಕ್ಟ್ ಅನ್ನು ಸಜೆಸ್ಟ್ ಮಾಡ್ತಾ ಅವ್ರಿಗೆ ಬಾಸ್ಕೆಟ್ ಅನ್ನು ಸಜೆಸ್ಟ್ ಮಾಡಿ. ಸೊ ಇವಾಗ ಅವರು ಕನ್ಸ್ಯೂಮ್ ಮಾಡಕ್ಕೆ ಕೂಡ ರೆಡಿ ಇರ್ತಾರೆ, ಪ್ರಾಡಕ್ಟ್ ಅನ್ನು ಯೂಸ್ ಮಾಡಕ್ಕೆ ಕೂಡ ರೆಡಿ ಇರ್ತಾರೆ. ಓಕೆ, ಸೊ ದಿಸ್ ಇಸ್ ದ ಸ್ಟೆಪ್ ನಂಬರ್ 4. ಸೊ ಬನ್ನಿ ನೋಡೋಣ, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ನಮ್ಮ ಸ್ಟೆಪ್ ನಂಬರ್ 5. ಸೊ ಇವಾಗ ಸೆಲ್ಫ್ ಯೂಸ್ ಮಾಡಿದ್ದೀರಾ. ಸೆಲ್ಫ್ ಯೂಸ್ ಮಾಡಿದಾದ್ಮೇಲೆ ನಾವು ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ಬೇಕಪ್ಪ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಾಗಿರುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಬೇರೆಯವ್ರಿಗೆ ಶೇರ್ ಮಾಡ್ಬೇಕಾಗಿರುತ್ತೆ. ಶೇರ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ತೀರಾ, ನಿಮ್ಮ ಪ್ರಾಸ್ಪೆಕ್ಟ್ ಲಿಸ್ಟ್ ಅನ್ನು ನೀವು ಇವಾಗ ಕೈನಲ್ಲಿ ಹಿಡ್ಕೋಬೇಕಾಗಿರುತ್ತೆ. ಪ್ರಾಸ್ಪೆಕ್ಟ್ ಲಿಸ್ಟ್ ಅನ್ನು ನೋಡಿ, ಅದರಲ್ಲಿ ನೀವು ಯಾರಿಗೆ ಫಸ್ಟ್ ರೀಚ್ ಆಗ್ಬೇಕು ಅಂತ ಇದ್ದೀರಾ, ಫ್ರೆಂಡ್ಸ್ ಅಲ್ಲಿ ನಿಮ್ಮ ಓನ್ ಕ್ಲೋಸ್ ಫ್ರೆಂಡ್ಸ್ ಅನ್ನು ರೀಚ್ ಆಗ್ಬೇಕಂತ ಇದ್ದೀರಾ, ರಿಲೇಟಿವ್ಸ್ ಗೆ ರೀಚ್ ಆಗ್ಬೇಕಂತ ಇದ್ದೀರಾ, ಸ್ಟ್ರೇಂಜರ್ಸ್ ಗೆ ಕಾಲ್ ಮಾಡ್ಬೇಕಂತ ಇದ್ದೀರಾ. ಸೊ ಫಸ್ಟ್ ಯಾವ ತರ ಮಾಡ್ಬೇಕಂದ್ರೆ, ನೀವು ತಗೊಳ್ಳಿ ನಿಮ್ಮ ಅಪ್ಲೈನ್ ಸಹಾಯ, ನಿಮ್ಗೆ ಸ್ಪಾನ್ಸರ್ ಮಾಡುವಂತಹ ಪರ್ಸನ್ ಸಹಾಯ ಕೂಡ ತಗೋಬಹುದು. ಸೊ ಫಸ್ಟ್ ನೀವು ಏನ್ ಮಾಡ್ಬೇಕಾಗಿರುತ್ತೆ, ಯಾವ್ದೇ ತರಹದ ಫಂಕ್ಷನ್ ಗೆ ನಾವು ಹೋಗ್ತೀವಿ, ಯಾವ್ದೇ ತರಹದ ಒಂದು ಗೆಟ್ ಟುಗೆದರ್ ಪಾರ್ಟಿಗೆ ಹೋಗ್ತೀವಿ, ಸೊ ಎಲ್ ಬೇಕಾದ್ರೂ ಅಲ್ಲಿ ನಾವು ನಮ್ಮ ಬಿಸ್ನೆಸ್ ಬಗ್ಗೆ ಹೇಳ್ಕೊಡೋದು ಸ್ಟಾರ್ಟ್ ಮಾಡಬಾರ್ದು. ಒಂದು ಪ್ರಾಪರ್ ಪ್ರೊಫೆಷನಲ್ ವೇ ಇಂದ ನಾವು ಅಪ್ರೋಚ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿರುತ್ತೆ, ಫಸ್ಟ್ ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುತ್ತೆ. ಅಪಾಯಿಂಟ್ಮೆಂಟ್ ಯಾವ ತರ ತಗೊಳ್ತೀರಾ, ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಕೂಡ ನೀವು 3 ವೇ ಕಾಲಿಂಗ್ ಮಾಡಬಹುದು. ನಂಬರ್ ಅನ್ನು ಡಯಲ್ ಮಾಡಿ ನಿಮ್ಮ ಅಪ್ಲೈನ್ ಸಹಾಯ ತಗೊಳ್ಳಿ. ಕಸ್ಟಮರ್ ಇರ್ತಾರೆ, ನೀವು ಇರ್ತೀರಾ, ಅಂಡ್ ನಿಮ್ಮ ಅಪ್ಲೈನ್ ಇರ್ತಾರೆ. 3 ವೇ ಕಾಲಿಂಗ್ ಮಾಡಿ, ಇದಕ್ಕೆ ನಾವು 3 ವೇ ಕಾಲಿಂಗ್ ಅಂತ ಹೇಳ್ತೀವಿ. ಅವ್ರದ್ದು ಸಹಾಯ ತಗೊಳ್ಳಿ, ಅಬ್ಸರ್ವ್ ಮಾಡಿ ಯಾವ ತರ ಅವ್ರು ಕಾಲ್ ಅನ್ನು ಓಪನ್ ಮಾಡ್ತಾರೆ, ಯಾವ ತರ ಅವ್ರು ಮಾತಾಡ್ತಾ ಇದ್ದಾರೆ, ಅಂಡ್ ಪರ್ಟಿಕ್ಯುಲರ್ ಕ್ವಶನ್ಸ್ ಗೆ ಯಾವ ತರ ಇವ್ರು ಆನ್ಸರ್ ಮಾಡ್ತಾ ಇದ್ದಾರೆ, ಯಾವ ತರ ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ, ಮೀಟಿಂಗ್ ಅನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ 2-3 ಕಾಲ್ಸ್ ಗೋಸ್ಕರ ನೀವು ಸಹಾಯ ತಗೋಬಹುದು ನಿಮ್ಮ ಅಪ್ಲೈನ್ದು 3 ವೇ ಕಾಲಿಂಗ್ಸ್ ಇಂದ. ಇವಾಗ ಅಪಾಯಿಂಟ್ಮೆಂಟ್ ತಗೊಂಡಿದ್ರಪ್ಪ, ನಿಮ್ಮ ಕಸ್ಟಮರ್ ಕೂಡ ಇವಾಗ ರೆಡಿ ಆಗಿ, ಎಸ್ ನಾವು ಪ್ರೆಸೆಂಟೇಶನ್ಗೆ
ಕರಿತಾ ಇದೀವಿ. ಸೊ ಬರ್ತಾ ಇದಾರೆ ಪ್ರೆಸೆಂಟೇಶನ್ಗೆ. ಪ್ರೆಸೆಂಟೇಶನ್ ಯಾವ್ದೇ ತರದ ಪ್ರೆಸೆಂಟೇಶನ್ ಇರ್ಬೋದು, ಒನ್ ಆನ್ ಒನ್ ಪ್ರೆಸೆಂಟೇಶನ್ ಇರ್ಬೋದು, ನೀವು ಹೋಮ್ ಮೀಟಿಂಗ್ಸ್ ಗೆ ಕರಿತಾ ಇರ್ಬೋದು ಅವ್ರಿಗೆ, ಇಲ್ಲಾಂದ್ರೆ ಒಂದ್ ದೊಡ್ಡ ಪರಿವರ್ತನ್ ಮೀಟಿಂಗ್ ಇರ್ಬೋದು, ಸೆಮಿನಾರ್ ಇರ್ಬೋದು, ಯಾವ್ದೇ ತರಹದ ಒಂದ್ ಪ್ರೆಸೆಂಟೇಶನ್ ಗೆ ನೀವು ಕರೀತೀರಾ. ಒಂದ್ ವೆರಿ ಸಕ್ಸಸ್ಫುಲ್ ಪ್ರೆಸೆಂಟೇಶನ್ ಆಗುತ್ತೆ ಅಲ್ಲಿ. ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಶನ್, ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಆಗಿದೆ, ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಆಗಿದೆ ತುಂಬಾ ಚೆನ್ನಾಗಿ. ಓಕೆ, ಎಲ್ರು ಎಂಜಾಯ್ ಕೂಡ ಮಾಡಿದ್ದಾರೆ, ಲರ್ನಿಂಗ್ಸ್ ತಗೊಂಡಿದ್ದಾರೆ, ಡೆಮೋಸ್ ಅನ್ನು ನೋಡಿದ್ದಾರೆ. ಸೊ ಇವಾಗ ಏನಪ್ಪಾ ಅಂದ್ರೆ ನಿಮ್ಮ ಜವಾಬ್ದಾರಿ ಇರುತ್ತೆ ಫಾಲೋ ಅಪ್ ಮಾಡೋದು. ಎಷ್ಟಾದ್ರೂ ಒಳ್ಳೆ ಪ್ರೆಸೆಂಟೇಶನ್ ಆಗ್ಲಿ, ನೀವು ಸರಿಯಾಗಿ ಫಾಲೋ ಅಪ್ ಮಾಡಿಲ್ಲ ಆನ್ ಟೈಮ್ ಅಂದ್ರೆ ಡೆಫಿನೆಟ್ ಆಗಿ ವಿ ವಿಲ್ ಲೂಸ್ ದ ಕಸ್ಟಮರ್. ಸೊ ಅದಕ್ಕಾಗಿ ಫಾಲೋ ಅಪ್ ಇಸ್ ದ ಕೀ ಅಂತ ಹೇಳ್ತೀನಿ. ಬಟ್ ನೆನ್ಪಿಟ್ಕೊಳ್ಳಿ, ಫಾಲೋ ಅಪ್ ಅನ್ನು ನಾವು ಮಾಡುವಾಗ ಕೀ ಪಾಯಿಂಟ್ಸ್ ಅನ್ನು ನಾವು ನೆನ್ಪಿಟ್ಕೋಬೇಕಾಗಿರುತ್ತೆ. ನಾವು ವಿತಿನ್ 48 ಅವರ್ಸ್ ಒಳಗಡೆ ಫಾಲೋ ಅಪ್ ಮಾಡ್ಬೇಕಾಗಿರುತ್ತೆ. ಆಮೇಲೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ ಇರುತ್ತೆ ಫಾಲೋ ಅಪ್ ಮಾಡುವಂತಹ ಪ್ರೊಸೀಜರ್ ಅಲ್ಲಿ, SW5 ಅಂತ. ಏನಪ್ಪಾ ಇದು SW5 ಅಂದ್ರೆ? ಸಮ್ ವಿಲ್. ಪ್ರೆಸೆಂಟೇಶನ್ ಕೊಟ್ಟಾದ್ಮೇಲೆ ನೀವ್ ಯಾರಿಗೆ ಕರೆದಿರ್ತೀರ ನೋಡಿ, ಪ್ರೆಸೆಂಟೇಶನ್ ಕೊಟ್ಟಾದ್ಮೇಲೆ ಸಮ್ ವಿಲ್, ಕೆಲವೊಬ್ರು ಬಂದು ನಿಮ್ಮ ಜೊತೆ ಜಾಯಿನ್ ಆಗಿ ಹ್ಯಾಂಡ್ ಇನ್ ಹ್ಯಾಂಡ್ ಮಾಡಿ ನಿಮ್ಮ ಬಿಸ್ನೆಸ್ ಅನ್ನು ಜಾಯಿನ್ ಆಗ್ತಾರೆ, ನಿಮ್ಮ ಡೌನ್ ಲೈನ್ ಆಗ್ತಾರೆ. ಸಮ್ ವಿಲ್. ಕೆಲವೊಬ್ರು ಇಲ್ಲಪ್ಪ ಆಗಲ್ಲ ಅಂತ ಹೇಳ್ತಾರೆ, ಸಮ್ ವಿಲ್ ನಾಟ್. ಕೆಲವೊಬ್ರು ಆಗಲ್ಲಪ್ಪ ಅಂತ ಹೇಳ್ತಾರೆ. ಓಕೆ, ಸೊ ಅದಕ್ಕಾಗಿ ನಿಮ್ಗೆ ಏನ್ ಹಾನಿ ಆಗ್ಬಾರ್ದು, ನೀವು ಟೆನ್ಷನ್ ತಗೋಬಾರ್ದು, ನೀವು ನೆಗೆಟಿವ್ ಹೋಗ್ಬಾರ್ದು. ಸೊ ಏನ್ ಹೇಳ್ಬೇಕು ನೀವು? ಸೊ ವಾಟ್, ಸೊ ವಾಟ್. ಓಕೆ, ಸೊ ಇದಕ್ಕೆ 3ನೇ SW ಅಂತ ಹೇಳ್ತೀವಿ. ಸೊ 4ನೇದು ಸಮ್ ಒನ್ ಎಲ್ಸ್ ಇಸ್ ವೇಟಿಂಗ್. ಬೇರೆಯವರು ನಿಮ್ಮ ಈ ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತಾ ಇರಬಹುದು, ವೇಟ್ ಮಾಡ್ತಾ ಇದ್ದಾರೆ ಡೆಫಿನೆಟ್ ಆಗಿ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ನೀವು? ಸ್ಟಾರ್ಟ್ ವರ್ಕಿಂಗ್ ವಿತ್ ದೆಮ್. ಸೊ ಇದಕ್ಕೆ ನಾವು SW5 ರೂಲ್. ಸೊ ಯಾರು ವೇಟ್ ಮಾಡ್ತಾ ಇದ್ದಾರೆ ಆಪರ್ಚುನಿಟಿಗೋಸ್ಕರ, ಅವ್ರ ಜೊತೆ ನೀವು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಮುಂದೆ ಹೋಗ್ತೀರಾ, ತುಂಬಾ ಚೆನ್ನಾಗಿ ಕೂಡ ನಿಮ್ಮ ಬಿಸ್ನೆಸ್ ಆಗುತ್ತೆ. ಅಂಡ್ SW5 ರೂಲ್ ಏನಿದೆ, ಒಂದು ಇಂಪಾರ್ಟೆಂಟ್ ಕೀ ನೀವು ಫಾಲೋ ಅಪ್ ಮಾಡುವಂತ ಪ್ರೊಸೀಜರ್ ಅಲ್ಲಿ. ಅಂಡ್ ಇನ್ನ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಮಂತ್ರ, 5 ಗೋಲ್ಡನ್ ಕಾಯಿನ್ಸ್ ಮಂತ್ರ ಅಂತ ಹೇಳ್ತೀವಿ. ಈ ಮಂತ್ರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಸೊ ಡೆಫಿನೆಟ್ ಆಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾರು ಇನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿಲ್ಲ, ಅವರು ಕೂಡ ಇನ್ ಮುಂದೆ ಪ್ರಾಕ್ಟೀಸ್ ಮಾಡೋದು ಸ್ಟಾರ್ಟ್ ಮಾಡಿ. ಎಷ್ಟು ಚೆನ್ನಾಗಿ ಸಕ್ಸಸ್ ಸಿಗುತ್ತೆ ಅಂತ ನೀವೇ ಬಿಲೀವ್ ಮಾಡಲ್ಲ. ಏನಪ್ಪಾ ಅದು 5 ಗೋಲ್ಡನ್ ಕಾಯಿನ್ಸ್ ಮಂತ್ರ ಅಂದ್ರೆ? ನಿಮ್ದೇ ಆದಂತಹ ಒಂದು ಫೇವರೆಟ್ ಕಾಯಿನ್ಸ್ ಅನ್ನು, 5 ರೂಪೀಸ್ ಕಾಯಿನ್ಸ್ ಇರ್ಬೋದು, 1 ರೂಪೀಸ್ ಕಾಯಿನ್ಸ್ ಇರ್ಬೋದು, 10 ರೂಪೀಸ್ ಕಾಯಿನ್ ಇರ್ಬೋದು, ಯಾವುದೇ ತರಹದ ಅಥವಾ ರಿಯಲ್ ಗೋಲ್ಡನ್ ಬಿಸ್ಕೆಟ್ಸ್ ಇರ್ಬೋದು, ನೋ ಪ್ರಾಬ್ಲಮ್. ನಿಮ್ ಹತ್ರ ಇರುವಾಗ ನೆನ್ಪಿಟ್ ಅದನ್ನು ನೀವು 5 ಕಾಯಿನ್ಸ್ ಅನ್ನು ತೆಗ್ದು ನಿಮ್ಮ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಒಂದ್ ಪರ್ಸ್ ಅಲ್ಲಿ ಇರ್ಬೋದು, ಒಂದ್ ಪಾಕೆಟ್ ಅಲ್ಲಿ ಇರ್ಬೋದು, ಇಟ್ಕೊಳ್ಳಿ. ಏನ್ ಮಾಡ್ಬೇಕಪ್ಪ ಅಂದ್ರೆ ಎವ್ರಿ ಡೇ ನೀವು ಈ 5 ಕಾಯಿನ್ಸ್ ಅನ್ನು ನಿಮ್ಮ ಜೊತೆ ಕ್ಯಾರಿ ಮಾಡ್ಕೋಬೇಕಾಗಿರುತ್ತೆ. ಮನೆಯಿಂದ ಹೊರಗಡೆ ಹೋಗಕ್ಕಿಂತ ಮುಂಚೆ ನೀವು ಡಿಸೈಡ್ ಮಾಡ್ಬೇಕು, ನಾನು 5 ಪ್ರೆಸೆಂಟೇಶನ್ ಕೊಟ್ಟು ಬರ್ತೀನಿ ಮನೆಗೆ ವಾಪಸ್. ಸೊ 5 ಪ್ರೆಸೆಂಟೇಶನ್ ನಾನ್ ಸಕ್ಸಸ್ಫುಲಿ ಕೊಡ್ಬೇಕಾಗಿರುತ್ತೆ ಇವತ್ತು. ಸೊ ಏನ್ ಮಾಡ್ಬೇಕು? ಬೆಳಿಗ್ಗೆ ಹೋಗ್ತೀರಾ, ಯಾರಿಗೆ ಮೀಟ್ ಆಗ್ತೀರಾ, ಯಾರಿಗೆ ಕ್ಲಿಯರ್ ಕಟ್ ಆಗಿ ನೀವು ಎಕ್ಸ್ಪ್ಲನೇಷನ್ ಕೊಡ್ತೀರಾ, ಬಿಸ್ನೆಸ್ ಪ್ರೋಗ್ರಾಮ್ ತೋರಿಸ್ತೀರಾ, ಬಿಸ್ನೆಸ್ ಪ್ಲಾನ್ ತೋರಿಸ್ತೀರಾ, ಪ್ರಾಡಕ್ಟ್ ಬಗ್ಗೆ ಹೇಳ್ತೀರಾ, ಡೆಮೋಸ್ ಅನ್ನು ತೋರಿಸ್ತೀರಾ. ಸೊ ಒಂದು ಪ್ರೆಸೆಂಟೇಶನ್ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಆಗ್ಬಿಟ್ರೆ ಏನ್ ಮಾಡ್ಬೇಕು? ಒಂದು ಕಾಯಿನ್ ಒಂದ್ ಪಾಕೆಟ್ ಇಂದ ತಗೊಂಡು ನೀವು ಇನ್ನೊಂದು ಪಾಕೆಟ್ ಗೆ ಹಾಕ್ಬೇಕು. ಸೊ ಅದೇ ತರ ನೀವು 5 ಪ್ರೆಸೆಂಟೇಶನ್ ಒಂದ್ ಕಂಪ್ಲೀಟ್ ಡೇ ನಲ್ಲಿ ಫುಲ್ಫಿಲ್ ಮಾಡ್ಬೇಕಾಗಿರುತ್ತೆ. ಸೊ ಈ 5 ಗೋಲ್ಡನ್ ಕಾಯಿನ್ಸ್, ಈ 5 ಪ್ರೆಸೆಂಟೇಶನ್ ನೀವು ರೆಗ್ಯುಲರ್ ಬೇಸಿಸ್ ಮೇಲೆ ಕೊಡ್ತಾ ಕೊಡ್ತಾ ಯಾವ ತರ ಆಗುತ್ತೆ ಅಂತ ನೀವು ತಿಳ್ಕೊಳ್ಳಿ. ಸೊ ನೀವು ಎವ್ರಿ ಡೇ 5 ಪೀಪಲ್ ಗೆ ನೀವು ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀರಾ ಅಂದ್ರೆ ಮಂತ್ಲಿ ಎಷ್ಟಾಯ್ತು? ಒಂದು 150 ರಷ್ಟು ಪ್ರೆಸೆಂಟೇಶನ್ ಆಗುತ್ತೆ ಡೆಫಿನೆಟ್ ಆಗಿ. ಯಾವ ತರ ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರೋತ್ ಇರುತ್ತೆ ಅಂತ ನೀವೇ ನೋಡ್ಬೋದು. ಆಶ್ಚರ್ಯ ಆಗ್ತೀರಾ ನೀವು ಇಷ್ಟೆಲ್ಲ ಕೆಲಸ ಮಾಡಿದೀರಾ ಅಂತ. ಸೊ ಈ 5 ಗೋಲ್ಡನ್ ಕಾಯಿನ್ಸ್ ಮಂತ್ರ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಇದನ್ನು ಬಟ್ ಫಾಲೋ ಮಾಡ್ಬೇಕಾಗಿದೆ. ಓಕೆ, ಸೊ ಇದು ಆಯ್ತು ನಮ್ಮ ಸ್ಟೆಪ್ ನಂಬರ್ 5, ಶೇರಿಂಗ್ ಮಾಡುವಂತಹ ಪ್ರೊಸೀಜರ್. ಸೊ ಇವಾಗ ಶೇರ್ ಮಾಡಿದಿರಪ್ಪ, ಶೇರ್ ಮಾಡಿದಾದ್ಮೇಲೆ ಏನಪ್ಪಾ ಮಾಡ್ಬೇಕು? ನಿಮ್ಮ ನೇಬರ್ಸ್ ಗಳಿಗೆ ಶೇರ್ ಮಾಡಿದಿರಾ ನಿಮ್ಮ ಎಕ್ಸ್ಪೀರಿಯನ್ಸಸ್ ಅನ್ನು, ಇವಾಗ ಸ್ಪಾನ್ಸರ್ ಮಾಡ್ಬೇಕಾಗಿರುತ್ತೆ, ಅವ್ರಿಗೆ ಜಾಯಿನ್ ಮಾಡಿಸ್ಬೇಕಾಗಿರುತ್ತೆ. ಅವ್ರಿಗೆ ಪ್ರಾಡಕ್ಟ್ ಕಟ್ಟಿದೀರಾ, ಅವರು ಕೂಡ ಯೂಸ್ ಮಾಡಿ ಬಂದಿದ್ದಾರೆ. ಸೊ ಇವಾಗ ಅವ್ರಿಗೆ ನೆಕ್ಸ್ಟ್ ಆರ್ಡರ್ ಹಾಕ್ಬೇಕಕ್ಕಿಂತ ಮುಂಚೆ ಅವ್ರಿಗೆ ಹೇಳಿ, ಈ ತರ ಆಪರ್ಚುನಿಟಿ ಇದೆ, ಇಲ್ಲಿ ಜಾಯಿನ್ ಆಗ್ಬೇಕು ಅಷ್ಟೇ. ಸೊ ನೀವ್ ಏನ್ ಪ್ರಾಡಕ್ಟ್ ನಿಮ್ಗೆ ಬೇಕಾಗಿರುತ್ತೆ ಅದೇ ತರದ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ಬೇಕಾಗಿರುತ್ತೆ. ಸೊ ನೀವು ಸ್ಪಾನ್ಸರ್ ಕೂಡ ಮಾಡ್ಬೋದು ಅಂತ. ಸೊ ಈ ತರ ಅವ್ರಿಗೆ ಸ್ಪಾನ್ಸರಿಂಗ್ ಅವ್ರಿಗೆ ಪ್ರೋಗ್ರಾಮ್ ಅನ್ನು ಹೇಳಿಕೊಡ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ
ನೀವು ಆಸ್ ಎ ಸ್ಪಾನ್ಸರ್ ಆಗಿ ಏನ್ ಮಾಡ್ಬೇಕಾಗಿರುತ್ತೆ, ನಿಮ್ಮ ಡೌನ್ಲೈನ್ಸ್ ಸ್ವಲ್ಪ ಡೀಟೇಲ್ಸ್ ತಗೋಬೇಕಾಗಿರುತ್ತೆ. ಕಂಪನಿಗೆ ನೀವು ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ ಡೀಟೇಲ್ಸ್. ಸೊ ಏನಪ್ಪಾ ಡೀಟೇಲ್ಸ್ ಕಂಪನಿಗೆ ಬೇಕಾಗಿರುತ್ತೆ ಅಂದ್ರೆ KYC, ನೋ ಯೋರ್ ಕಸ್ಟಮರ್. ಕಂಪನಿಗೆ ಗೊತ್ತಾಗ್ಬೇಕಲ್ಲ ಯಾವ ಕಸ್ಟಮರ್ ಇರೋದು ನನ್ನ ಜೊತೆ ಸೇರ್ಕೊಂಡಿರೋದಂತ. ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೇಕಾಗಿರುತ್ತೆ, KYC ಡೀಟೇಲ್ಸ್ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೆ ಏನ್ ಬೇಕು, ಒನ್ ID ಪ್ರೂಫ್ ಬೇಕು, ಒನ್ ಅಡ್ರೆಸ್ ಪ್ರೂಫ್ ಬೇಕು. ಸಿಂಪಲ್, ID ಪ್ರೂಫ್, ಅಡ್ರೆಸ್ ಪ್ರೂಫ್. NEFT ಡೀಟೇಲ್ಸ್, ಬ್ಯಾಂಕ್ ರಿಲೇಟೆಡ್ ಡೀಟೇಲ್ಸ್ ಪ್ರೊವೈಡ್ ಮಾಡ್ಬೇಕು. ಯಾಕಂದ್ರೆ ಇನ್ ಕೇಸ್ ನೀವು ಸ್ಪಾನ್ಸರಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸೊ ಅವಾಗ ನಿಮ್ಮ ಬಿಸ್ನೆಸ್ ಅಲ್ಲಿ ಇವಾಗ ಅಮೌಂಟ್ ತುಂಬಾ ಕ್ರೆಡಿಟ್ ಆಗ್ತಾ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ ಬರುತ್ತೆ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ NEFT ಡೀಟೇಲ್ಸ್ ಬೇಕಾಗಿರುತ್ತೆ. ಪಾನ್ ಕಾರ್ಡ್ ಡೀಟೇಲ್ಸ್ ನಾವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ, ಪಾನ್ ನಂಬರ್. ಸೊ ಟ್ಯಾಕ್ಸ್ ನಮ್ಗೆ ಅಷ್ಟು ಜಾಸ್ತಿಯಾಗಿ ಕಟ್ಟಾಗಲ್ಲ ಪಾನ್ ನಂಬರ್ ಅನ್ನು ನಾವು ಸಬ್ಮಿಟ್ ಮಾಡಿದ್ರೆ. ಯಾವ ತರ ಫಸ್ಟ್ ಆರ್ಡರ್ ಹಾಕ್ಬೇಕು, ಲಾಯಲ್ಟಿ ಪ್ರೋಗ್ರಾಮ್ ಯಾವ ತರ ಕ್ವಾಲಿಫೈ ಆಗ್ಬೇಕು, ಯಾವ್ದು ಮಂತ್ ಇರುತ್ತೆ ಲಾಯಲ್ಟಿದು, ಯಾವ ಡೇಟ್ಸ್ ಇರುತ್ತೆ, ಸೊ ಅದು ಕೂಡ ಅವ್ರಿಗೆ ಹೇಳಿ ಕೊಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಅವ್ರಿಗೆ ನೀವು ಶುರುವಾತ್ ಪ್ರೋಗ್ರಾಮ್ಗೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಆಗ್ತಾ ಇರುವಂತ ಶುರುವಾತ್ ಇರ್ಬೋದು, ಲೀಡರ್ಸ್ ಕಡೆಯಿಂದ ಆಗ್ತಾ ಇರುವಂತ ಶುರುವಾತ್ ಇರ್ಬೋದು, ಅವ್ರಿಗೆ ಇನ್ವೈಟ್ ಮಾಡಿ ಈ ಶುರುವಾತ್ ಪ್ರೋಗ್ರಾಮ್ಗೆ. ಅಂಡ್ ಡೆಫಿನೆಟ್ ಆಗಿ ನೀವು ಯಾವಾಗ್ಲೂ ಅವ್ರಿಗೆ ಲೀಡ್ ಮಾಡ್ಬೇಕಾಗಿರುತ್ತೆ. ನಿಮ್ಮ ಸಪೋರ್ಟ್, ನಿಮ್ಮ ಯಾವಾಗ್ಲೂ ಸಹಾಯ ನಿಮ್ಮ ಡೌನ್ಲೈನ್ಗೆ ಇರ್ಲೇಬೇಕಾಗಿರುತ್ತೆ. ಸೊ ಇದು ಆಯ್ತು ನಮ್ಮ ಸ್ಟೆಪ್ ನಂಬರ್ 6. ಸೊ ಬನ್ನಿ ನೋಡೋಣ ಸ್ಟೆಪ್ ನಂಬರ್ 7 ಏನ್ ಹೇಳುತ್ತೆ ಅಂತ. ಸ್ಟೆಪ್ ನಂಬರ್ 7 ಏನಪ್ಪಾ ಹೇಳುತ್ತೆ ಅಂದ್ರೆ ಸ್ಟ್ರಕ್ಚರ್. ಪ್ರಾಪರ್ ಆಗಿ ಸ್ಟ್ರಕ್ಚರ್ ಅನ್ನು ಹಾಕ್ಬೇಕಾಗಿರೋದು. ಓಕೆ, ಸೊ ಯಾವ ತರ ನಿಮ್ಮ ಸ್ಟ್ರಕ್ಚರ್ ಇರ್ಬೇಕು, ಒಂದು ಬ್ಯಾಲೆನ್ಸ್ ಸ್ಟ್ರಕ್ಚರ್ ಇರ್ಬೇಕು. ಸೊ ಒಬ್ಬೊಬ್ರು ಏನಪ್ಪಾ ಅಂದ್ರೆ ಒಂದೇ ಲೆಗ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಇಲ್ಲಾಂದ್ರೆ 2 ಲೆಗ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಿಮ್ಮ ಇನ್ಕಮ್ ಪ್ರಾಪರ್ ಆಗಿ ನಿಮ್ಗೆ ಬರ್ಬೇಕಪ್ಪ ಅಂದ್ರೆ ನಿಮ್ಮ ಫ್ರಂಟ್ ಲೈನರ್ಸ್, ಫ್ರಂಟ್ ವಾರಿಯರ್ಸ್ ತುಂಬಾ ಚೆನ್ನಾಗಿರ್ಬೇಕು. ನಿಮ್ ತರ ವರ್ಕ್ ಮಾಡುವಂತಹ ಪರ್ಸನ್ಸ್ ಇರ್ಬೇಕು. ಫಸ್ಟ್ ನಿಮ್ಮ ಫ್ರಂಟ್ ವಾರಿಯರ್ಸ್ ಅನ್ನು ರೆಡಿ ಮಾಡಿ, ಆಮೇಲೆ ನೀವು ಕೆಳಗಡೆ ನ್ಯೂ ಟೀಮ್ ಮೆಂಬರ್ಸ್ ಅನ್ನು ಆಡ್ ಮಾಡ್ಕೊಂತ ಹೋಗ್ಬಹುದು. ಸೊ ಈ ತರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸ್ಟ್ರಕ್ಚರ್. ಸೊ ಸ್ಟ್ರಕ್ಚರ್ ನಿಮ್ಮ ತುಂಬಾ ಬ್ಯಾಲೆನ್ಸ್ ಇದ್ರೆ ಡೆಫಿನೆಟ್ ಆಗಿ ಅಂಡ್ ಅವ್ರ ಜೊತೆ ನೀವು ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾ ಟೀಮ್ ವರ್ಕ್ ಜೊತೆ ಕೆಲಸ ಮಾಡುವಾಗ ನಮ್ಗೆ ಹೈಯರ್ ಇನ್ಕಮ್ ಬಂದೇ ಬರುತ್ತೆ. ಸೊ ಇದು ಹೇಳುತ್ತೆ ನಮ್ಮ ಸ್ಟೆಪ್ ನಂಬರ್ 7. ವಿಡ್ತ್ ಅನ್ನು ಚೆನ್ನಾಗಿ ಹಾಕೊಳ್ಳಿ ಅಂಡ್ ದೆನ್ ಡೆಪ್ತ್ ಅಲ್ಲಿ ಕೆಲಸ ಮಾಡಿ. ವಿಡ್ತ್ ಅಂಡ್ ಡೆಪ್ತ್ ಯಾವಾಗ್ಲೂ ಓನ್ಲಿ ಡೆಪ್ತ್ ಇರಬಾರ್ದು ಅಥವಾ ಓನ್ಲಿ ವಿಡ್ತ್ ಇರಬಾರ್ದು, ಯಾವಾಗ್ಲೂ ವಿಡ್ತ್ ಅಂಡ್ ಡೆಪ್ತ್ ಅಲ್ಲಿ ಬ್ಯಾಲೆನ್ಸ್ ಇರ್ಬೇಕಾಗಿರುತ್ತೆ. ಓಕೆ, ಸೊ ಇದು ನಮ್ಮ ಸ್ಟೆಪ್ ನಂಬರ್ 7 ಹೇಳುತ್ತೆ. ಈ ತರ ವಿಡ್ತ್ ಅಂಡ್ ಡೆಪ್ತ್ ನಾವು ಇವಾಗ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ನಿಮ್ಮ ನ್ಯೂ ಜಾಯ್ನರ್ಸ್ ಯಾರ್ಯಾರು ಬರ್ತಾ ಇರ್ತಾರೆ, ಸೊ ಅವ್ರಿಗೆ ನೀವು ಹೇಳ್ಕೊಡ್ಬೇಕಾಗಿರುತ್ತೆ ಯಾವ ತರ ಬಿಸ್ನೆಸ್ ಮಾಡ್ಬೇಕಂತ. ಮಂತ್ 1 ಫಸ್ಟ್ ಮಂತ್ ಅಲ್ಲಿ ಯಾರು ಜಾಯಿನ್ ಆಗ್ತಾ ಇದ್ದಾರೆ ಅವ್ರಿಗೆ ಹೇಳಿಕೊಡಿ ಫಸ್ಟ್ ಏನ್ ಮಾಡ್ಬೇಕಂತ. ಫಸ್ಟ್ ಅವ್ರಿಗೆ ಹೇಳಿ ಅವ್ರಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಅನ್ನು 100% PV ಅನ್ನು ಅವರು ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ. ಸೊ ಅವಾಗ ಮಾತ್ರ ಅವರು ಆಸ್ ಎ ಕನ್ಸಲ್ಟೆಂಟ್ 7% ಲೆವೆಲ್ ಅಲ್ಲಿ ಬರ್ತಾರೆ, ರೈಟ್. ಸೊ 7% ಆಗ್ತಾರೆ. ಅವಾಗ 7% ಆಗ್ಬಿಟ್ಟಿದ ತಕ್ಷಣ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ₹189 ವರೆಗೆ ಸಿಕ್ಕುತ್ತೆ. ರಿಟೇಲ್ ಮಾರ್ಜಿನ್ 1080 ವರೆಗೆ ಅಪ್ರಾಕ್ಸಿಮೇಟ್ಲಿ ಬೆನಿಫಿಟ್ ಆಗುತ್ತೆ. ನ್ಯೂ ಜಾಯಿನ್ ಆಫರ್ ಇಂದ ನಮಗೆ ₹500 ವರೆಗೆ ಸಿಗುತ್ತೆ. ಸೊ ಟೋಟಲ್ ಆಗಿ ಸೇವಿಂಗ್ಸ್ ಪ್ಲಸ್ ಇನ್ಕಮ್ ಮಂತ್ 1 ನಿಂದಾನೆ ನಮಗೆ 1769 ಬರುತ್ತೆ. ಹ್ಯಾಪಿ ಅಲ್ಲ? ಸೇವಿಂಗ್ಸ್ ಪ್ಲಸ್ ನಮ್ಗೆ ಇನ್ಕಮ್ ಫಸ್ಟ್ ಮಂತ್ ಇಂದಾನೆ. ಸೊ ಫಸ್ಟ್ ಮಂತ್ ಇಂದಾನೆ ನಮ್ಗೆ ಸೇವಿಂಗ್ಸ್ ಅಥವಾ ಸ್ವಲ್ಪ ಇನ್ಕಮ್ ಬರ್ತಾ ಇರುವಾಗ ಪಾಸಿಟಿವ್ ಮೂಡ್ ಅಲ್ಲಿ ಇರ್ತೀವಿ ನಾವು. ಸೊ ಅವಾಗ ಏನ್ ಮಾಡ್ಬೇಕು, ಸೆಕೆಂಡ್ ಮಂತ್ ಯಾವ ತರ ತಯಾರಿ ಮಾಡ್ಬೇಕು ಅದನ್ನು ನಾವು ಹೇಳ್ಕೊಡ್ಬೇಕಾಗಿರುತ್ತೆ. ಸೆಕೆಂಡ್ ಮಂತ್ ಅಲ್ಲಿ ಯಾವ ತರಪ್ಪ, ಸೊ ನೀವು ಇವಾಗ ಸೀನಿಯರ್ ಕನ್ಸಲ್ಟೆಂಟ್ ಆಗ್ಬೇಕು, 10% ಆಗ್ಬೇಕು. ಸೊ 10% ಆಗ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು, ಈ ತಿಂಗಳಲ್ಲಿ ನಿಮ್ ತರಹ 2 ವ್ಯಕ್ತಿಗಳನ್ನ ಇಂಟ್ರಡ್ಯೂಸ್ ಮಾಡ್ಬೇಕು ವಿತ್ ಸೇಮ್ 100 PV ಜೊತೆ. ಅವ್ರ ಮನೆಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ 100 PV ಅವರು ಪರ್ಚೇಸ್ ಮಾಡುವಂತಹ. ಸೊ ಅವಾಗ ನೀವು ಇದೀರಾ, ನಿಮ್ಮ ಓನ್ 100 PV ಅನ್ನು ಕಂಪ್ಲೀಟ್ ಮಾಡಿರ್ತೀರಾ. ನಿಮ್ಮ ಡೌನ್ಲೈನ್ ಅಲ್ಲಿ 2 ವ್ಯಕ್ತಿಗಳನ್ನು ನೀವು ಇಂಟ್ರೊಡ್ಯೂಸ್ ಮಾಡಿರ್ತೀರಾ ವಿತ್ 100 PV. ಸೊ ಅವಾಗ ನಿಮ್ಗೆ ನೋಡಿ APB 432 ವರೆಗೆ, FSP 750 ವರೆಗೆ, ರಿಟೇಲ್ ಮಾರ್ಜಿನ್ ಬೆನಿಫಿಟ್ 1080 ವರೆಗೆ, ರೀಪರ್ಚೇಸ್ ಬೆನಿಫಿಟ್ ₹500 ವರೆಗೆ ಸೇರಿಸಿ ಅರ್ನಿಂಗ್ಸ್ ಪ್ಲಸ್ ಸೇವಿಂಗ್ಸ್ ಟೋಟಲಿ ನಾವು ನೋಡಿದಾಗ 2762 ವರೆಗೆ ಸೆಕೆಂಡ್ ಮಂತ್ ಅಲ್ಲಿ ಬರುತ್ತೆ. ಪ್ಲಸ್ ನಿಮ್ಮ ಟೈಟಲ್ ಕೂಡ 10% ಆಗ್ತೀರಾ. ಸೊ ಈ ತರ ನಾವು ಸೆಕೆಂಡ್ ಮಂತ್ ಅಲ್ಲಿ ಹೇಳ್ಬೇಕಾಗುತ್ತೆ. ಸೊ ಹ್ಯಾಂಡ್ ಹೋಲ್ಡಿಂಗ್, ಯಾವಾಗ್ಲೂ ಹ್ಯಾಂಡ್ ಹೋಲ್ಡಿಂಗ್ ಇಸ್
ವೆರಿ ಇಂಪಾರ್ಟೆಂಟ್. ಹ್ಯಾಂಡ್ ಹೋಲ್ಡಿಂಗ್ ಯಾವಾಗ್ಲೂ ನಿಮ್ಮ ಇರ್ಬೇಕಾಗಿರುತ್ತೆ. ಸೊ 3ನೇ ತಿಂಗಳಲ್ಲಿ ಅದೇ ತರ ಅವ್ರಿಗೆ ಸೂಪರ್ವೈಸ್ ಮಾಡಿ, ಸೂಪರ್ವೈಸ್ ಮಾಡ್ತಾ ಅವ್ರಿಗೆ ಹೇಳಿ ಕೊಡಿ. ನೀವು ಅಸಿಸ್ಟೆಂಟ್ ಸೂಪರ್ವೈಸರ್ 13% ಆಗ್ಬೇಕು. 3ನೇ ತಿಂಗಳಲ್ಲಿ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ಬೇಕು, ನಿಮ್ಮ ಟೈಟಲ್ ಮಂತ್ ಆನ್ ಮಂತ್ ಜಂಪ್ ಆಗ್ತಾ ಇರ್ಬೇಕು. ಸೊ ಅವಾಗ ರೆಗ್ಯುಲರ್ ಆಗಿ 100 PV ಪರ್ಚೇಸಿಂಗ್ ಮಾಡ್ಬೇಕಾಗಿರುತ್ತೆ. ಅಂಡ್ ಏನಪ್ಪಾ ಅಂದ್ರೆ ಲಾಸ್ಟ್ ತಿಂಗ್ ಸೆಕೆಂಡ್ ಮಂತ್ ಅಲ್ಲಿ ನೀವು 2 ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ, 3ನೇ ತಿಂಗಳಲ್ಲಿ ಇವತ್ತು ನೀವು 4 ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಅಂಡ್ ನೀವು ಲಾಸ್ಟ್ ಮಂತ್ ಅಲ್ಲಿ 2 ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಅವ್ರಿಗೆ ಕೂಡ ನೀವು 2 ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡಕ್ಕೆ ಹೇಳಿ ಕೊಡ್ಬೇಕು ವಿತ್ 100 PV. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 4 ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ವಿತ್ 100 PV ಜೊತೆ. ಲಾಸ್ಟ್ ಮಂತ್ ಜಾಯಿನ್ ಮಾಡ್ಸಿರುವಂತಹ ವ್ಯಕ್ತಿಗಳು 100 PV ಕಂಪ್ಲೀಟ್ ಮಾಡಿ ಅವರು ಕೂಡ ಇಬ್ರು ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ವಿತ್ 100 PV. ಸೊ ಟೋಟಲ್ ಆಗಿ ಎಷ್ಟು ನಿಮ್ಮ ಬಿಸ್ನೆಸ್ ವಾಲ್ಯೂಮ್ ಆಗುತ್ತೆ ಅಂತ. ಸೊ ಅವಾಗ 3ನೇ ತಿಂಗಳಲ್ಲಿ ನೋಡಿ ವಾಲ್ಯೂಮ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಸೊ ಅವಾಗ ನಮ್ಮ ಇನ್ಕಮ್ ಅಂಡ್ ಪ್ಲಸ್ ಸೇವಿಂಗ್ ಸೇರಿಸಿ 3065 ವರೆಗೆ 3ನೇ ತಿಂಗಳಲ್ಲಿ ನಮ್ಗೆ ಬರ್ತಾ ಇರುತ್ತೆ. ಸೊ ಇವಾಗ ನಿಮ್ಗೆ ಐಡಿಯಾ ಸಿಕ್ಕಿರುತ್ತೆ 3ನೇ ತಿಂಗಳವರೆಗೆ ಯಾವ ತರ ನಾವು ಬಿಸ್ನೆಸ್ ಅನ್ನು ಮುಂದೆ ತಗೊಂಡು ಹೋಗ್ಬೇಕಂತ. ಸೊ ಇವಾಗ ನೀವು ಸೆಲ್ಫ್ ಡ್ರೈವರ್ ಆಗ್ತೀರಾ. ಸೊ ಸೆಲ್ಫ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತೀರಾ. ಬಟ್ ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಅಪ್ಲೈನ್ ಸಹಾಯ ಕೂಡ ತಗೊಳ್ತಾ ಇರ್ಬೇಕು, ಅವ್ರ ಜೊತೆ ಸಜೆಷನ್ ತಗೊಳ್ತಾ ಇರ್ಬೇಕು, ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇರ್ಬೇಕು, ಮೀಟಿಂಗ್ಸ್ ಗಳು ಕಂಟಿನ್ಯೂಸ್ ಮಾಡ್ತಾ ಇರ್ಬೇಕಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ಟ್ರಕ್ಚರ್, ವಿಡ್ತ್ ಅಂಡ್ ಡೆಪ್ತ್ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ನಾವು ಹೋಗ್ಬೇಕಾಗಿರುತ್ತೆ. ಸೊ ಇವಾಗ ನೋಡಿ ವಿಡ್ತ್ ಅಲ್ಲಿ ಎಷ್ಟು ಜನ ಇದ್ದಾರೆ, 1 2 3 4 5 6. ಸೊ 6 ವ್ಯಕ್ತಿಗಳು ಇದ್ದಾರೆ. ಸೊ ಈ 6 ವ್ಯಕ್ತಿಗಳಿಂದ ನಿಮ್ಮ ವಿಡ್ತ್ ಇವಾಗ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಸೊ ಇವಾಗ 4ನೇ ತಿಂಗಳಿಂದ ಇವರು ಕೂಡ 2 ವ್ಯಕ್ತಿ, ಇವರು ಸೊ CDEF ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ದೆನ್ B1 B2 A1 A2 ಎಲ್ಲರೂ ಇವಾಗ ಮಾಡ್ತಾ ಇರ್ತಾರೆ. ಸೊ ಏನಪ್ಪಾ ಅಂದ್ರೆ ನಿಮ್ಮ ವಿಡ್ತ್ ಒಂದ್ಸಲ ಚೆನ್ನಾಗಿ ಆಕ್ಟಿವ್ ಆಗಿದ್ರೆ, ವಾರಿಯರ್ಸ್ ಇದ್ರೆ ಡೆಫಿನೆಟ್ ಆಗಿ ಡೆಪ್ತ್ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ. ಸೊ ಫಸ್ಟ್ ಈ ತರ ವಿಡ್ತ್ ಅನ್ನು ಹಾಕೊಳ್ಳಿ ನೀವು. ಓಕೆ, ಸೊ ಇದು ಆಯ್ತು ನಮ್ಮ ಸ್ಟ್ರಕ್ಚರ್. ಸ್ಟೆಪ್ ನಂಬರ್ 7. ಸೊ ಬನ್ನಿ ನೋಡೋಣ ಸ್ಟೆಪ್ ನಂಬರ್ 8 ಏನ್ ಹೇಳುತ್ತೆ ಅಂತ. ಸ್ಟೆಪ್ ನಂಬರ್ 8 ಹೇಳುತ್ತೆ ಬಿ ಎ ರೋಲ್ ಮಾಡೆಲ್. ನಾವು ಎಕ್ಸಾಂಪಲ್ ಅನ್ನು ಸೆಟ್ ಮಾಡ್ಬೇಕಾಗಿರುತ್ತೆ. ಯಾವ ತರ ನೀವು ರೋಲ್ ಮಾಡೆಲ್ ಆಗ್ತೀರಾ, ಯಾವಾಗಪ್ಪ ಅಂದ್ರೆ ನೀವು 100% ಸೆಲ್ಫ್ ಯೂಸರ್ ಆಗ್ಬೇಕು. ನಾವು ಮೋದಿ ಕೇರಿಯನ್ಸ್ 100% ಮೋದಿ ಕೇರ್ ಪ್ರಾಡಕ್ಟ್ ನಾವು ಬಳಸ್ತಾ ಇರೋದು. ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಏನೇನ್ ಬರ್ತಾ ಇರ್ತದೆ ಅದನ್ನು ಟ್ರೈ ಮಾಡ್ಬೇಕು, ನೋಡ್ಬೇಕು ಯಾವ ತರ ಇದೆ ಇದು ಅಂತ. ಸೆಲ್ಫ್ ಯೂಸೇಜ್ ಗೋಸ್ಕರ ಕೂಡ ನೀವು ಯೂಸ್ ಮಾಡ್ತಾ ಇರ್ಬೇಕು ರೆಗ್ಯುಲರ್ಲಿ. ಸೊ ದೆನ್ ಏನಪ್ಪಾ ಅಂದ್ರೆ ರೆಗ್ಯುಲರ್ಲಿ ನೀವು ಎಷ್ಟಾದ್ರೂ ಒಂದ್ ಬಿಗ್ ಲೀಡರ್ ಆಗ್ಲಿ, ಹೈಯೆಸ್ಟ್ ಟೈಟಲ್ ಅನ್ನು ಅಚೀವ್ ಮಾಡಿ, ನೀವು ರೆಗ್ಯುಲರ್ ಆಗಿ ಪ್ಲಾನ್ ಅನ್ನು ತೋರಿಸಬೇಕಾಗಿರುತ್ತೆ. ಡೆಮಾನ್ಸ್ಟ್ರೇಷನ್, ಪ್ರಾಡಕ್ಟ್ ರಿಲೇಟೆಡ್ ಡೆಮೋಸ್ ಅನ್ನು ತೋರಿಸಬೇಕಾಗಿರುತ್ತೆ, ಅಥವಾ ನಿಮ್ಮ ಡೌನ್ಲೈನ್ ಗೆ ಸಹಾಯವನ್ನು ಮಾಡಬೇಕಾಗಿರುತ್ತೆ. ಈ ತರ ಡೆಮೋಸ್ ಅನ್ನು ತೋರಿಸಬೇಕಾಗಿರುವಾಗ, ಪ್ಲಾನ್ ಅನ್ನು ತೋರಿಸಬೇಕಾಗಿರುವಾಗ ರೆಗ್ಯುಲರ್ ಆಗಿ ಹೋಮ್ ಮೀಟಿಂಗ್ಸ್ ಅನ್ನು ಪ್ರಮೋಟ್ ಮಾಡಿ, ನಿಮ್ಮ ಟೀಮ್ ಅಲ್ಲಿ ನೀವು ಅವ್ರಿಗೆ ಮೋಟಿವೇಟ್ ಮಾಡಿ. ಸೊ ಈ ತರ ನೀವು ಕೂಡ ಡೈಲಿ ಹೋಮ್ ಮೀಟಿಂಗ್ಸ್ ಅನ್ನು ಕಂಡಕ್ಟ್ ಮಾಡ್ಬೇಕಾಗಿರುತ್ತೆ. ಒಂದ್ ಒಳ್ಳೆ ಕೋಚ್ ಅಥವಾ ಮೆಂಟರ್ ಕೂಡ ನಾವು ಆಗ್ಬೇಕಾಗಿರುತ್ತೆ. ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಇರುವಾಗ, ಸೊ ನಿನ್ ಪ್ರಾಬ್ಲಮ್ ಅಪ್ಪ ನೀನೇ ಮ್ಯಾನೇಜ್ ಮಾಡ್ಕೋ, ಸೊ ಈ ತರ ನಾವು ಹೇಳ್ಬಾರ್ದು, ಅವ್ರಿಗೆ ನಾವು ಗೈಡ್ ಲೈನ್ಸ್ ಕೊಡ್ಬೇಕಾಗಿರುತ್ತೆ. ಯಾವ ಪ್ರಾಬ್ಲಮ್ಗೆ ಯಾವ ತರ ನಾವು ಸಾರ್ಟ್ ಔಟ್ ಮಾಡ್ಕೋಬಹುದು, ಯಾವ ಅದಕ್ಕೆ ಸೊಲ್ಯೂಷನ್ ಇದೆ, ಯಾವ್ದು ಸೊಲ್ಯೂಷನ್ ನಾವು ಈಸಿಯಾಗಿ ನಾವು ಇದನ್ನು ಸಾಲ್ವ್ ಮಾಡಬಹುದಂತ. ಸೊ ನಾವು ಮೆಂಟರಿಂಗ್ ಮಾಡ್ಬೇಕಾಗಿರುತ್ತೆ. ಅಂಡ್ ಡ್ರೆಸ್ಸಿಂಗ್, ಪವರ್ ಡ್ರೆಸ್ಸಿಂಗ್ ಪ್ಲೇಸ್ ಎ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್. ನಿಮ್ಗೆ ಗೊತ್ತಿದೆ, ಒಂದ್ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಪ್ರೊಸೆಸ್ ಮಾಡ್ಬೇಕಪ್ಪ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಹತ್ರ ಒಂದ್ ಒಳ್ಳೆ ಡ್ರೆಸ್ಸಿಂಗ್ ಸ್ಕಿಲ್ಸ್ ಕೂಡ ಇರ್ಬೇಕಾಗಿರುತ್ತೆ. ಒಂದ್ ಪವರ್ ಡ್ರೆಸ್ಸಿಂಗ್, ನೀವು ಬಿಸ್ನೆಸ್ ಆಂಟ್ರಪ್ರಿನರ್ಸ್ ಆಗ್ತಾ ಇರೋದು, ಸೊ ಒಂದ್ ಪವರ್ ಡ್ರೆಸ್ಸಿಂಗ್ ಇರ್ಬೇಕು. ನಿಮ್ಮ ಡ್ರೆಸ್ಸಿಂಗ್ ಇಂದಾನೆ ನೀವು ಡಿಗ್ನಿಫೈಡ್ ಆಗಿ ಕಾಣಿಸ್ತೀರಾ, ನೀವು ಒಂದ್ ಪ್ರೆಸೆಂಟಬಲ್ ಆಗಿ ಕಾಣಿಸ್ತೀರಾ. ಸೊ ಅದಕ್ಕಾಗಿ ಡ್ರೆಸ್ಸಿಂಗ್ ಕೂಡ ತುಂಬಾ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಬೇಕಾಗಿರುತ್ತೆ. ಅದೇ ತರ ಟೀಚಬಲ್ ಇರ್ಬೇಕು. ಟೀಚಬಲ್ ಅಂತ ಹೇಳಿದ ತಕ್ಷಣ ನಾವು ಏನಪ್ಪಾ ಅಂದ್ರೆ ಅಟ್ ದ ಸೇಮ್ ಟೈಮ್ ನಾವು ಬೇರೆಯವರು ಏನಾದ್ರು ಹೇಳ್ತಾ ಇರುವಾಗ ಒಂದ್ ಒಳ್ಳೆ ಲಿಸನರ್ ಆಗಿ ಕೇಳ್ಕೊಳಕ್ಕೆ ಕೂಡ ರೆಡಿ ಇರ್ಬೇಕು, ಲರ್ನ್ ಮಾಡಕ್ಕೆ ಕೂಡ ರೆಡಿ ಇರ್ಬೇಕು, ಅಂಡ್ ಹೇಳಕ್ಕೆ ಕೂಡ ರೆಡಿ ಇರ್ಬೇಕಾಗಿರುತ್ತೆ ಸರಿಯಾಗಿ ರೀತಿಯಿಂದ, ರೈಟ್ ವೇ ಇಂದ. ಸೊ ಅದಕ್ಕೆ ನಾವು ಟೀಚಬಲ್ ಅಂತ ಹೇಳ್ತೀವಿ. ಅಂಡ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡ್ತಾ, ಒಂದ್ ಲೇ ಮ್ಯಾನ್ ಗೆ ಕೂಡ ಅಂಡರ್ಸ್ಟ್ಯಾಂಡ್ ಆಗುವಂತಹ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಟೀಚಬಲ್ ಅಂತ ಹೇಳೋದು. ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಇರ್ತೀವಿ, ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಅಂತ, ಅದೇ ತರ ನಾವು ಮಾತಾಡ್ಕೊಂತ ಹೋಗ್ತಾ ಇರುವಾಗ ದಟ್ ಈಸ್ ನಾಟ್ ಟೀಚಬಲ್. ಕರೆಕ್ಟ್ ಅಲ್ವಾ? ಅಂಡ್ ನೆಕ್ಸ್ಟ್ ಇಸ್ ಪಂಕ್ಚುಯಾಲಿಟಿ. ಆನ್ ಟೈಮ್ ಇರ್ಬೇಕಾಗಿರೋದು ಕೂಡ ಇಂಪಾರ್ಟೆಂಟ್. ಬೇರೆಯವ್ರಿಗೆ ಏನೋ ಒಂದ್ ಟೈಮ್ ಕೊಟ್ಟಿರ್ತೀವಿ,
ಆ ಟೈಮ್ ಅನ್ನು ಕ್ರಾಸ್ ಆಗಿದ್ಮೇಲೆ 10 ನಿಮಿಷ 20 ನಿಮಿಷ 30 ನಿಮಿಷ ಆದ್ರೆ ಕೂಡ ಒಬ್ಬೊಬ್ರು ಬರಲ್ಲ ಕಮಿಟ್ಮೆಂಟ್ ಗಳನ್ನು ಮಾಡಿ. ಸೊ ಆತರ ನಾವು ಯಾವಾಗ್ಲೂ ಮಾಡಬಾರ್ದು. ಯಾರಿಗೆ ಏನ್ ಟೈಮ್ ಅನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ, ಸೊ ಅದಕ್ಕಿಂತ ಮುಂಚೆ ನಾವು ಅಲ್ಲಿ ಇರ್ಬೇಕಾಗಿರುತ್ತೆ ಆಸ್ ಅನ್ ಅಡ್ವಾನ್ಸ್. ಸೊ ಅದಕ್ಕಾಗಿ ಪಂಚುವಾಲಿಟಿಯನ್ನು ಕೂಡ ನಾವು ಮೇಂಟೈನ್ ಮಾಡ್ಬೇಕಾಗಿರುತ್ತೆ ರೋಲ್ ಮಾಡೆಲ್ ಆಗ್ಬೇಕಂದ್ರೆ. ಅಂಡ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಯಾರ ಬಗ್ಗೆನೂ ನಾವು ನೆಗೆಟಿವ್ ಟಾಕ್ಸ್ ಮಾಡಬಾರ್ದು, ಯಾರ ಬಗ್ಗೆನೂ ನೆಗೆಟಿವಿಟಿ ನಾವು ಸ್ಪ್ರೆಡ್ ಮಾಡಬಾರ್ದು. ಸೊ ಯಾಕಪ್ಪ ಅಂದ್ರೆ ಏನೋ ಇವತ್ತು ಮಾತಾಡ್ತೀರಾ, ಸೊ ಅದೇ ತರ ನಿಮ್ಮ ಟೀಮ್ ಮೆಂಬರ್ಸ್ ಬೇರೆಯವ್ರ ಬಗ್ಗೆ ಅದೇ ತರ ಮಾತಾಡೋದು ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೆಗೆಟಿವ್ ಏನಪ್ಪಾ ಅಂದ್ರೆ ಅಟ್ರಾಕ್ಟ್ ಮಾಡೋದು ತುಂಬಾ ಬೇಗ. ಸೊ ಅದಕ್ಕಾಗಿ ಆದಷ್ಟು ನಾವು ನೆಗೆಟಿವಿಟಿಯನ್ನು ಕಟ್ ಡೌನ್ ಮಾಡ್ಬೇಕಾಗಿರುತ್ತೆ, ಅದನ್ನು ಅವಾಯ್ಡ್ ಮಾಡ್ಬೇಕಾಗಿರುತ್ತೆ. ಯಾಕಪ್ಪ ಅಂದ್ರೆ ನಾವು ಇಲ್ಲಿ ಇರೋದು ಬಿಸ್ನೆಸ್ ಅಲ್ಲಿ ಎಕ್ಸೆಲ್ ಆಗಕ್ಕೆ ಇರೋದು, ಇಲ್ಲಿ ನೆಗೆಟಿವಿಟಿ ಬಗ್ಗೆ ಮಾತಾಡಕ್ಕಿಲ್ಲ. ಕರೆಕ್ಟ್ ಅಲ್ವಾ? ಸೊ ಸಿಸ್ಟಮ್ ಅಲ್ಲಿ ಇದ್ದು ಸಿಸ್ಟಮ್ ಅನ್ನು ಫಾಲೋ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ರೋಲ್ ಮಾಡೆಲ್ ಆಗ್ತೀರಾ. ಎಲ್ರೂ ನಿಮ್ ಹಾಗೆ ಆಗ್ಬೇಕು. ಯಾವಾಗ ನೀವು ರೋಲ್ ಮಾಡೆಲ್ ಆಗ್ತೀರಾ ನೋಡಿ, ಇವ್ರ ಹಾಗೆ ಆಗ್ಬೇಕಪ್ಪ ಅಂತ ಜನ ಬಂದು ಹೇಳ್ತಾರೆ ನೋಡಿ. ಸೊ ಅವಾಗ ಅನ್ಕೊಳ್ಳಿ ನೀವು ರೋಲ್ ಮಾಡೆಲ್ ಆಗಿದ್ದೀರಾ ಅಂತ. ಸೊ ಇದು ಸಿಂಪಲ್ ಟಾಸ್ಕ್ ಅಲ್ಲ. ಡೆಫಿನೆಟ್ ಆಗಿ ಸೋ ಮೆನಿ ಥಿಂಗ್ಸ್ ಅನ್ನು ನಾವು ಫಾಲೋ ಮಾಡ್ಬೇಕಾಗಿರುತ್ತೆ. ಇದು ಹೇಳುತ್ತೆ ನಮ್ಮ ಸ್ಟೆಪ್ ನಂಬರ್ 8 ಸಿಸ್ಟಮ್. ಸ್ಟೆಪ್ ನಂಬರ್ 9, ಬರೀ ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದು ಅಲ್ಲ, ಬಿಸ್ನೆಸ್ ಜೊತೆ ನಮ್ಮ ಪರ್ಸನಾಲಿಟಿ ಕೂಡ ಪ್ರೋಗ್ರೆಸ್ ಆಗ್ತಾ ಇರ್ಬೇಕು, ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಆಗ್ತಾ ಇರ್ಬೇಕು, ನಮ್ಮ ಪರ್ಸನಲ್ ಲರ್ನಿಂಗ್ಸ್ ಕೂಡ ಆಗ್ತಾ ಇರ್ಬೇಕು, ನಮ್ಮ ಪರ್ಸನಾಲಿಟಿನಲ್ಲಿ ಚೇಂಜಸ್ ಕೂಡ ಬರ್ತಾ ಇರ್ಬೇಕು. ಇಲ್ಲಪ್ಪ ನಾನ್ ಮೊದ್ಲು ಈ ತರ ಅನ್ಎಜುಕೇಟೆಡ್ ಆಗಿ ಇದ್ದೆ, ಸೊ ನನ್ಗೆ ನನ್ ಬಡತನದಲ್ಲಿ ಇಂದ ಬಂದಿರೋದು, ಸೊ ಇವಾಗ ಕಾರ್ ಅಚೀವ್ ಮಾಡಿದೀನಿ, ಇವಾಗ ಒಂದ್ ಒಳ್ಳೆ ಸ್ಟೇಜ್ ಅಲ್ಲಿ ಇದೀನಿ, ಒಂದ್ ಮನೆ ನಾನ್ ಮಾಡ್ಕೊಂಡಿದೀನಿ ಎಲ್ಲ. ಸೊ ಅವಾಗ ನನ್ನ ಹತ್ರ ಒಂದ್ ಶೂಸ್ ತಗೊಳಕ್ಕೆ ಅಮೌಂಟ್ ಇದ್ದಿಲ್ಲ, ಕಾಸು ಸಿಗ್ತಾ ಇದ್ದಿಲ್ಲ, ಸೊ ನಾನ್ ಚಪ್ಪಲಿ ಹಾಕೊಳ್ತಾ ಇದ್ದೆ. ಸೊ ಇವತ್ತು ಕೂಡ ನಾನು ಚಪ್ಪಲಿ ಹಾಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿದ್ದು ಸೇಮೇ ಇರುತ್ತೆ. ನಿಮ್ಮ ಪರ್ಸನಾಲಿಟಿನಲ್ಲಿ ಚೇಂಜಸ್ ಇಲ್ಲ, ಪ್ರೋಗ್ರೆಸ್ ಇಲ್ಲ ಅಂತ ಆಗುತ್ತೆ. BMW ಕಾರ್ ಅನ್ನು ತಗೊಂಡಿದ್ರ, BMW ಕಾರ್ ಅಲ್ಲಿ ಹೋಗಿ ನೀವು ಚಪ್ಪಲಿ ಹಾಕೊಂಡು ಕುತ್ಕೊಳ್ತಾ ಇರುವಾಗ, ಡ್ರೈವ್ ಮಾಡ್ತಾ ಇರುವಾಗ ಸೂಟ್ ಆಗುತ್ತೇನೋ ಅದು? ಡೆಫಿನೆಟ್ ಆಗಿ ಇಲ್ಲ. ನಾವು ಪರ್ಸನಾಲಿಟಿ ಕೂಡ ಪ್ರೋಗ್ರೆಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಒಂದ್ ಒಳ್ಳೆ ಪವರ್ ಪ್ರೆಸೆಂಟರ್ ಆಗಿ, ಸೊ ಪವರ್ ಪ್ರೆಸೆಂಟರ್ ಯಾವಾಗ ಆಗ್ತೀರಾ? ಸೊ ನೀವು ಪ್ರಾಕ್ಟೀಸ್ ಗಳನ್ನು ಮಾಡ್ತಾ ಇರುವಾಗ, ಅಂಡ್ ನೀವು ನಮ್ಮ ಪ್ಲಾನಿಂಗ್ಸ್ ರೆಗ್ಯುಲರ್ಲಿ ಪ್ಲಾನ್ ಅನ್ನು ತೋರಿಸ್ತಾ ನೀವು ಪ್ಲಾನ್ ಅಲ್ಲಿ ಮಾಸ್ಟರಿ ತಗೊಳ್ತೀರಾ. ಡೆಮೋಸ್ ಅನ್ನು ತೋರಿಸ್ತಾ ಡೆಮೋದು ಮಾಸ್ಟರ್ ಆಗ್ಬಿಡ್ತೀರಾ. ನಿಮ್ಮ ಅಪ್ಲೈನ್ಸ್ ಗೆ ಯಾವ ತರ ಎಡಿಫೈ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಪೀಪಲ್ ಗೆ ಯಾವ ತರ ಎಡಿಫೈ ಮಾಡ್ಬೇಕು, ಪರ್ಸನಲ್ ಎಡಿಫಿಕೇಶನ್ ಏನು, ಜನರಲೈಸ್ ಎಡಿಫಿಕೇಶನ್ ಏನು ಅಂತ ನಾವು ಲರ್ನ್ ಮಾಡ್ಕೋಬೇಕಾಗಿರುತ್ತೆ. ಯಾವ ತರ ಯಾರಿಗೆ ಎಡಿಫಿಕೇಶನ್ ಮಾಡೋದು. ಅಂಡ್ ಟೆಸ್ಟಿಮೋನೀಸ್, ಒನ್ ಆಫ್ ದ ಪ್ರಾಕ್ಟಿಕಲ್ ವೇ ಆಫ್ ಕನ್ವರ್ಷನ್ ಬಿಸ್ನೆಸ್ ಅನ್ನು ಅಂದ್ರೆ ನಾವು ಲೈಫ್ ಟೆಸ್ಟಿಮೋನೀಸ್ ಅನ್ನು ಶೇರ್ ಮಾಡೋದು. ಆದಷ್ಟು ಟೆಸ್ಟಿಮೋನೀಸ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ರೆಡಿ ಮಾಡಿಸ್ಕೊಳ್ಳಿ, ಟೆಸ್ಟಿಮೋನೀಸ್ ಅನ್ನು ಶೇರ್ ಮಾಡಿ. ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟ್ರೈನಿಂಗ್ ಟೂಲ್ಸ್, ಲಿಟರೇಚರ್ಸ್ ಗಳು ಸೋ ಮೆನಿ ಇವಾಗ SPPM ಅಕಾಡೆಮಿನಲ್ಲಿ ಅವೈಲೇಬಲ್ ಇದೆ. ಸೊ SPPM ಅಲ್ಲಿ ಲಾಗಿನ್ ಮಾಡ್ಕೊಂಡು ಟ್ರೈನಿಂಗ್ ರಿಲೇಟೆಡ್ ನಮ್ಮ ಏನೇನ್ ಟೂಲ್ಸ್ ಇದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ಕಂಪನಿ ಕಡೆಯಿಂದ ಆಗ್ತಾ ಇರುವಂತಹ ಟ್ರೈನಿಂಗ್ಸ್ ಅನ್ನು ಕೂಡ ಅಟೆಂಡ್ ಮಾಡ್ಬೇಕಾಗಿರುತ್ತೆ. ಶುರುವಾತ್ ಇರ್ಬೋದು, ರಫ್ತಾರ್ ಇರ್ಬೋದು, ಪ್ರಾಡಕ್ಟ್ ರಿಲೇಟೆಡ್ ಟ್ರೈನಿಂಗ್ಸ್ ಇರ್ಬೋದು, ಅಡ್ವಾನ್ಸ್ ವರ್ಕ್ಶಾಪ್ಸ್ ಇರ್ಬೋದು, ಎನೇಬಲ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು. ಯಾವ ತರಹದ ಪ್ರೋಗ್ರಾಮ್ಸ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಆಗ್ತಾ ಇರುವಂತಹ ಪ್ರೋಗ್ರಾಮ್ಸ್ ಅನ್ನು ನಾವು ಅಟೆಂಡ್ ಮಾಡ್ಬೇಕಾಗಿರುತ್ತೆ. ನ್ಯೂ ಇನ್ಫಾರ್ಮೇಶನ್, ನ್ಯೂ ಅಪ್ಡೇಷನ್ ಕೂಡ ಸಿಗುತ್ತೆ. ಅಂಡ್ ಸೇಮ್ ಥಿಂಗ್ ಕೂಡ ನೀವು ಫಾಲೋ ಮಾಡ್ಬೇಕಾಗಿರುತ್ತೆ. ಸೊ ಇದು ಹೇಳುತ್ತೆ ನಮ್ಮ ಸ್ಟೆಪ್ ನಂಬರ್ 9 ಪರ್ಸನಾಲಿಟಿ ಪ್ರೋಗ್ರೆಸ್. ನಮ್ಮ ಪರ್ಸನಾಲಿಟಿ ಪ್ರೋಗ್ರೆಸ್ ಆಗ್ಬೇಕಂದ್ರೆ ಸೊ ಇದೆಲ್ಲ ಥಿಂಗ್ಸ್ ಅಲ್ಲಿ ನಾವು ಒಂದು ಫಂಟರ್ ಆಗ್ಬೇಕಾಗಿರುತ್ತೆ, ಪರ್ಫೆಕ್ಟ್ ಆಗ್ಬೇಕಾಗಿರುತ್ತೆ. ಓಕೆ, ಸೊ ಬನ್ನಿ ನೋಡೋಣ ನಮ್ಮ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಡೂಪ್ಲಿಕೇಶನ್. ಡೂಪ್ಲಿಕೇಶನ್ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಒನ್ ಆಫ್ ದ ವೆರಿ ಮಚ್ ಇಂಪಾರ್ಟೆಂಟ್ ಸ್ಟೆಪ್. ಇದು ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಇದು ಈ ಪ್ರಾಸೆಸ್ ಆಗ್ತಾ ಇರುತ್ತೆ, ಡೂಪ್ಲಿಕೇಶನ್ ಪ್ರಾಸೆಸ್ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು ಒಂದು ರೋಲ್ ಮಾಡೆಲ್ ಆಗ್ಬೇಕಾಗಿರುತ್ತೆ. ನಮ್ಮನ್ನು ನೋಡಿ ಜನ ಇವ್ರ ತರ ಆಗ್ಬೇಕು ಅಂತ ಅನ್ಕೊಂಡು ಅದೇ ತರ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಏನ್ ಪ್ರಾಕ್ಟೀಸ್ ಮಾಡಿದ್ದೀರಾ, ನೀವು ಏನ್ ಸಿಸ್ಟಮ್ ಅನ್ನು ಫಾಲೋ ಮಾಡಿದ್ರ ಅದೇ ಸಿಸ್ಟಮ್ ಅನ್ನು ಅಲ್ಲಿ ಫಾಲೋ ಮಾಡ್ಬೇಕಾಗಿರುವಂತಹ ಸಿಚುವೇಶನ್ ಅನ್ನು ನೀವು ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಹೋಮ್ ಮೀಟಿಂಗ್ಸ್ ಅನ್ನು ರೆಗ್ಯುಲರ್ಲಿ ನಾವು ಮಾಡ್ಬೇಕಾಗಿರುತ್ತೆ. ರೆಗ್ಯುಲರ್ ಟ್ರೈನಿಂಗ್ಸ್ ಅನ್ನು ಕೂಡ ನಮ್ಮ ಟೀಮ್ ಮೆಂಬರ್ಸ್ ಗೆ ಕಂಡಕ್ಟ್ ಮಾಡ್ಬೇಕಾಗಿರುತ್ತೆ, ಮೋಟಿವೇಟ್ ಮಾಡ್ಬೇಕಾಗಿರುತ್ತೆ, ಚಾರ್ಜ್ ಮಾಡ್ಬೇಕಾಗಿರುತ್ತೆ, ಯಾವಾಗ್ಲೂ ಪಾಸಿಟಿವ್ ಮೋಡ್ ಅಲ್ಲಿ ಇರಬೇಕಾಗಿರುತ್ತೆ. ಅಂಡ್ ರೆಗ್ಯುಲರ್ ಆಗಿ ಪ್ರಾಡಕ್ಟ್ ರಿಲೇಟೆಡ್ ಡೆಮೋಸ್, ಪ್ಲಾನ್ ರಿಲೇಟೆಡ್ ಪ್ರೆಸೆಂಟೇಷನ್ಸ್ ಕೊಡ್ಬೇಕಾಗಿರುತ್ತೆ. ನೀವು ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಿ ನಿಮ್ಮ ಟೀಮ್ ಮೆಂಬರ್ಸ್ ಗೆ ಗ್ರೂಮಿಂಗ್ ಮಾಡ್ಬೇಕಾಗಿರುತ್ತೆ. ಸೊ ಈ ತರ ಮಾಡ್ತಾ ಇರೋದ್ರಿಂದ ಎಂಗೇಜಿಂಗ್ ಆಕ್ಟಿವಿಟೀಸ್ ಅಲ್ಲಿ ಸೊ ಡೆಫಿನೆಟ್ ಆಗಿ ಅವರು ಕೂಡ ನಿಮ್ಮನ್ನು ನೋಡಿ ಕಲಿತಾರೆ. ಅದೇ ತರ ಅವ್ರದ್ದೇ ಆದಂತಹ ಟೀಮ್ ಯಾವ ತರ ಡೆವಲಪ್ ಆಗ್ತಾ ಇರುತ್ತೆ ಅವ್ರಿಗೆ ಕೂಡ ಅದೇ ತರ ಡೂಪ್ಲಿಕೇಟ್ ಮಾಡ್ತಾ ಇರ್ತಾರೆ. ಡೂಪ್ಲಿಕೇಶನ್ ಬಿಸ್ನೆಸ್ ಅಲ್ಲ. ಡೆಫಿನೆಟ್ ಆಗಿ ನಂದು ಇವತ್ತು ಒಂದು ತುಂಬಾ ಚೆನ್ನಾಗಿ ಇನ್ಕಮ್ ಇದೆಯಪ್ಪ ಅಂದ್ರೆ ಡೆಫಿನೆಟ್ ಆಗಿ ಸೊ
ನನ್ನ ಡೌನ್ಲೈನ್ಗೆ ಕೂಡ ಅದೇ ತರ ಇನ್ಕಮ್ ಬರ್ಬೇಕಪ್ಪ ಅಂತ ನಾನ್ ಪರಿಶ್ರಮ ಪಡುವಾಗ, ಸೊ ಡೌನ್ಲೈನ್ ಕೂಡ ರೆಡಿ ಇದ್ರೆ ಪರಿಶ್ರಮ ಪಡಕ್ಕೆ, ಸೊ ಯಾವ ತರ ಬಿಸ್ನೆಸ್ ಬಾಂಡ್ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದಕ್ಕಾಗಿ ಸೊ ಡೂಪ್ಲಿಕೇಶನ್, ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಇದು 10 ಹೆಜ್ಜೆ 10 ಕದಮ್ ಆಜಾದಿಗೆ ಅಂತ ಏನ್ ಹೇಳ್ತೀವಿ. ಸೊ ಮತ್ತೊಮ್ಮೆ ಹೇಳಕ್ ಇಷ್ಟ ಪಡ್ತಾ ಇದೀನಿ, ನನ್ನ ಫಸ್ಟ್ ಶೀಟ್ಗೆ ಹೋಗಿ ಯಾವ ತರಹ ಇದು 10 ಹೆಜ್ಜೆ ಇರುತ್ತೆ ಅಂತ. ಸೊ ಈ 10 ಹೆಜ್ಜೆಯನ್ನು ನಾವು ಸಿಸ್ಟಮ್ ಅಲ್ಲಿ ಇದ್ದು ಫಾಲೋ ಮಾಡ್ಕೊಂಡ್ರೆ ನಮ್ಮ ಸಕ್ಸಸ್ ಡೆಫಿನೆಟ್ ಆಗಿ ನಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ಯಾವ್ದಪ್ಪ ಇದು 10 ಸ್ಟೆಪ್ಸ್ ಏನಪ್ಪಾ ಅಂದ್ರೆ, ಮತ್ತೊಮ್ಮೆ ಸಪೋರ್ಟ್ ಚಾರ್ಟ್, ಗೋಲ್ ಸೆಟ್ಟಿಂಗ್, ಪ್ರಾಸ್ಪೆಕ್ಟ್ ಲಿಸ್ಟಿಂಗ್, ಸೆಲ್ಫ್ ಯೂಸೇಜ್, ಶೇರ್ ಮಾಡುವಂಥದ್ದು, ಸ್ಪಾನ್ಸರಿಂಗ್ ಮಾಡುವಂಥದ್ದು, ಸ್ಟ್ರಕ್ಚರ್ ಪ್ರಾಪರ್ ಆಗಿ ಸ್ಟ್ರಕ್ಚರ್ ಅನ್ನು ಹಾಕೊಳ್ಳೋದು, ರೋಲ್ ಮಾಡೆಲಿಂಗ್ ಆಗೋದು, ಪರ್ಸನಲ್ ಪ್ರೋಗ್ರೆಸ್ ಅಂಡ್ ಡೂಪ್ಲಿಕೇಶನ್. ಸೊ ಐ ಹೋಪ್ ಸೊ ಈ 10 ಹೆಜ್ಜೆ ಯಾವ ತರ ನಮ್ಗೆ ಬೆನಿಫಿಷಿಯಲ್ ಆಗಬಹುದು ಅಂತ ನಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇದೀನಿ. ಸೊ ಯಾರ್ಯಾರು ಸ್ಪೆಷಲಿ ನ್ಯೂ ಕಮರ್ಸ್ ಇದ್ದೀರಾ ಅವ್ರಿಗೆ ಹೆಲ್ಪ್ ಔಟ್ ಆಗ್ಬಹುದು ಅಂತಾನು ಅನ್ಕೊಳ್ತಾ ಇದೀನಿ. ಸೊ ನೀವು ಫಾಲೋ ಮಾಡಿ ಇದನ್ನು, ವೆರಿ ವೆರಿ ಈಸಿ ಸ್ಟೆಪ್ಸ್. ನಾವು ಸಿಸ್ಟಮ್ ಅಲ್ಲಿ ಇದ್ದು ಸಿಸ್ಟಮ್ ಅನ್ನು ಫಾಲೋ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ನಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಇವತ್ತಿನ ಡೇಟ್ ಅಲ್ಲಿ ತುಂಬಾ ಜನ ಸಕ್ಸಸ್ ಅನ್ನು ಪಡಿತಾ ಇದ್ದಾರೆ. ಮೋದಿ ಕೇರ್ ಅಲ್ಲಿ ಇದ್ದು ಒಂದು ಹೈಯೆಸ್ಟ್ ಚೆಕ್ಸ್ ಅನ್ನು ಕೂಡ ಅರ್ನ್ ಮಾಡ್ತಾ ಇದ್ದಾರೆ. ಒಂದ್ ಒಳ್ಳೆ ಲಕ್ಸುರಿ ಕಾರ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬಂಗ್ಲೋಸ್ ಅನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ. ಸೋ ಮೆನಿ ಫಾರಿನ್ ಟ್ರಿಪ್ಸ್ ಅನ್ನು ಕೂಡ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನೀವು ಕೂಡ ನಿಮ್ಮ ಡ್ರೀಮ್ಸ್ ಗಳನ್ನು ಫುಲ್ಫಿಲ್ ಮಾಡ್ಬೇಕಂದ್ರೆ ಡೆಫಿನೆಟ್ ಆಗಿ ಮೋದಿ ಕೇರ್ ಇಸ್ ದ ಪ್ಲಾಟ್ಫಾರ್ಮ್. ಬಟ್ ಏನಪ್ಪಾ ಅಂದ್ರೆ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡ್ ಬನ್ನಿ. ನಮ್ಮ ಫೌಂಡರ್ ಆಫ್ ಕಂಪನಿ ಹೇಳ್ತಾರೆ ನಿಮಗೋಸ್ಕರ 2 ಸ್ಟೆಪ್ ತಗೊಳಕ್ಕೆ ರೆಡಿ ಇದ್ದಾರೆ, ರೈಟ್? ಸೊ ಅದಕ್ಕಾಗಿ ನಿಮ್ಮ ಕಮಿಟ್ಮೆಂಟ್ ಸ್ಟ್ರಾಂಗ್ ಇರ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ಶುರುವಾತ್ ಸೆಷನ್ ಅನ್ನು ವೈಂಡ್ ಅಪ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ದ ಪಾರ್ಟಿಸಿಪೆಂಟ್ಸ್, ಯಾರ ನಮ್ಮ ಲೈವ್ ಸೆಷನ್ ಅಲ್ಲಿ ಜಾಯಿನ್ ಆಗಿದ್ದೀರಾ. ಸೊ ಎಲ್ಲರಿಗೂ ಧನ್ಯವಾದ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಫ್ಯಾಮಿಲಿ ಅಂಡ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್.